ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಟ್ರಯಾಂಗಲ್ಸ್ ಅನ್ನ ಮುಗಿಸಿದ್ವಿ. ಸೊ ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ಇಂಪಾರ್ಟೆಂಟ್ ಥಿಯರಮ್ಸ್ ಇತ್ತು. ಸೊ ನಿಮಗೆ ಎಲ್ಲಾ ಥಿಯರಮ್ಸ್ ಅನ್ನು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮಗೆ ಬಿಪಿಟಿ ಥಿಯರಮ್, ಕಾನ್ವರ್ಸ್ ಆಫ್ ಬಿಪಿಟಿ ಥಿಯರಮ್, ಎ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ, ಎಸ್ ಕ್ರೈಟೀರಿಯಾ, ಅದಾದ್ಮೇಲೆ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್, ಪೈಥಾಗರಸ್ ಅಂಡ್ ಅದಾದ್ಮೇಲೆ ಕಾನ್ವರ್ಸ್ ಆಫ್ ಪೈಥಾಗರಸ್. ಸೊ ಟೋಟಲ್ ನಿಮಗೆ 8 ಥಿಯರಮ್ಸ್ ಇದೆ. ಸೊ ಈ 8 ಥಿಯರಮ್ಸ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ಸೊ ಬಿಪಿಟಿ ಥಿಯರಮ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಎ ಕ್ರೈಟೀರಿಯಾ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಅದಾದ್ಮೇಲೆ ನಿಮಗೆ ಪೈಥಾಗರಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ 8 ಥಿಯರಮ್ಸ್ ಅಲ್ಲಿ ನಿಮಗೆ 4 ಥಿಯರಮ್ ಇಂಪಾರ್ಟೆಂಟ್ ಇರುತ್ತೆ. ಇನ್ನ ಬೇರೆ ಮಿಕ್ಕಿರೋ 4 ಥಿಯರಮ್ ಏನಿದೆ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಸೊ ಈ 4 ಥಿಯರಮ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಸೊ ಅದ್ರಲ್ಲಿ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರೆ ನಿಮಗೆ ಕಾನ್ವರ್ಸ್ ಆಫ್ ಬಿಪಿಟಿ, ಆಮೇಲೆ ಕಾನ್ವರ್ಸ್ ಆಫ್ ಪೈಥಾಗರಸ್. ಸೊ ಮಿಕ್ಕಿರೋದು ಏನಪ್ಪಾ ಅಂತಂದ್ರೆ ಎಸ್ ಮತ್ತೆ ಎಸ್. ಸೊ ಎರಡು ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಸೊ 4 ಥಿಯರಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ 2 ಥಿಯರಮ್ ಕಾನ್ವರ್ಸ್ ಆಫ್ ಬಿಪಿಟಿ ಮತ್ತೆ ನಿಮಗೆ ಕಾನ್ವರ್ಸ್ ಆಫ್ ಪೈಥಾಗರಸ್, ಇದೆರಡು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ನಾವು ಹೆಂಗೆ ಗ್ರಾಫಿಕಲಿ ಸಾಲ್ವ್ ಮಾಡೋದು ಇದನ್ನ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ. ಸೊ ಇದೇನಪ್ಪ ಅಂತಂದ್ರೆ, ಸೊ ಇದು ನಿಮಗೆ ಒಂದು ಪಕ್ಕ ಕ್ವಶನ್ ಆಗಿರುತ್ತೆ. ಸೊ ಜನರಲಿ ನಿಮಗೆ ಯಾವ ತರ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಕೊಡ್ತಾ ಇರ್ತಾರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೊಡ್ತಾ ಇರ್ತಾರೆ. ಸೊ ಇದನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇವಾಗ ನಾವು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಗ್ರಾಫಿಕಲಿ. ಸೊ ನಮಗೆ ಏನಪ್ಪ ಕಾನ್ಸೆಪ್ಟ್ ಗೊತ್ತು ಅಂತಂದ್ರೆ, ಸೊ ನಮಗೆ 3 ಟೈಪ್ ಆಫ್ ನಮಗೆ ಲೈನ್ಸ್ ಇರುತ್ತೆ. ಸೊ ಏನಪ್ಪಾ ಅಂತಂದ್ರೆ, ಒಂದು ನಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ, ಇನ್ನೊಂದು ನಮಗೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ, ಇನ್ನೊಂದು ನಮಗೆ ಕೋಇನ್ಸಿಡೆನ್ಸಿಂಗ್ ಲೈನ್ ಆಗಿರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದ್ರೆ ನಮ್ಗೆ ಇದಕ್ಕೆ ಬರೀ ಒಂದ್ ಸೊಲ್ಯೂಷನ್ ಇರುತ್ತೆ. ಅಂಡ್ ಆ ಸೊಲ್ಯೂಷನ್ ಯಾವ್ದಪ್ಪ ಅಂತಂದ್ರೆ, ಸೊ 2 ಲೈನ್, ಫಾರ್ ಎಕ್ಸಾಂಪಲ್ ಇದನ್ನ ಲೈನ್ 1 ಅಂಡ್ ಇದನ್ನ ಲೈನ್ 2 ಅಂತ ಅನ್ಕೊಂಡ್ರೆ, ಸೊ ಈ ಲೈನ್ 1 ಲೈನ್ 2 ಎಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ, ಸೊ ಈ ಪಾಯಿಂಟ್ ನಾವು x, y ಅಂತ ಅನ್ಕೊಳ್ಳೋಣ. ಸೊ ಇದು ನಮಗೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದು ನಾವು ಒಂದ್ ಸೊಲ್ಯೂಷನ್ ಅಂತ ನಾವು ಕರೀತಾ ಇರ್ತೀವಿ. ನೆಕ್ಸ್ಟ್ ನಾವು ಪ್ಯಾರಲಲ್ ಲೈನ್ಸ್ ತಗೊಂಡಾಗ, ಸೊ ಪ್ಯಾರಲಲ್ ಲೈನ್ಸ್ ತಗೊಂಡ್ರೆ ಇದನ್ನ L1 ಅಂತ ಅನ್ಕೊಳ್ಳೋಣ, ಇದನ್ನ L2 ಅಂತ ಅನ್ಕೊಳ್ಳೋಣ. ಸೊ L1 ಮತ್ತೆ L2 ಇದು ಅಂತಂದ್ರೆ, ಸೊ L1 ಸೊ ನಮಗೆ ಸೊಲ್ಯೂಷನ್ ಹೆಂಗ್ ಸಿಗುತ್ತೆ ಅಂತಂದ್ರೆ, 2 ಲೈನ್ ಮೀಟ್ ಆಗ್ಬೇಕು. ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗುತ್ತೆ ಅದು ನಮಗೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಇದು ನಿಮ್ಗೆ ಆಗಲೇ ಗೊತ್ತಿದೆ. ಸೊ ನೀವು ನೋಡಿದ್ರೆ L1 L2 ಯಾವಾಗಲೂ ಮೀಟ್ ಆಗಲ್ಲ, 2 ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಸೊ ಮೀಟ್ ಆಗಿಲ್ಲ ಅಂತಂದ್ರೆ ಇದಕ್ಕೆ ನಮಗೆ ನೋ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಕೋಇನ್ಸಿಡೆನ್ಸಿಂಗ್ ಲೈನ್. ಸೊ ಕೋಇನ್ಸಿಡೆನ್ಸಿಂಗ್ ಲೈನ್ ಅಪ್ಪ ಅಂತಂದ್ರೆ, ಸೊ 2 ಲೈನ್ ಒಂದ್ರ ಮೇಲೆ ಇರುತ್ತೆ. ಸೊ L1 ಮತ್ತೆ L2 ಎರಡು ಒಂದ್ ಮೇಲೆ ಇದೆ. ಸೊ 2 ಲೈನ್ ಎಲ್ಲಾ ಪಾಯಿಂಟ್ ಮೇಲೆ ಮೀಟ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಏನಪ್ಪಾ ಇರುತ್ತೆ, ಇದಕ್ಕೆ ನಮಗೆ ಇನ್ಫೈನೈಟ್ಲಿ ಸೊಲ್ಯೂಷನ್ಸ್ ಇರುತ್ತೆ. ಸೊ ಇವಾಗ ನಮ್ಗೆ ಗೊತ್ತಾಗಿದೆ, ಸೊ ನಮ್ಗೆ ಯಾವ್ದಕ್ಕೆ ಒಂದ್ ಸೊಲ್ಯೂಷನ್ ಬರುತ್ತೆ, ಯಾವ್ದಕ್ಕೆ ನೋ ಸೊಲ್ಯೂಷನ್ ಬರುತ್ತೆ, ಅಂಡ್ ಅದಕ್ಕೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಬರುತ್ತೆ ಅಂತ. ಸೊ ನಾವು ಕಂಡೀಷನ್ಸ್ ನೋಡ್ತಾ ಇರೋಣ. ಫಾರ್ ಎಕ್ಸಾಂಪಲ್ ಲೈನ್ 1 ಇನ ಈಕ್ವೇಶನ್ ax1 plus by1 plus c is equal to 0 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇದು c1 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ L2 ಗೆ ಈಕ್ವೇಶನ್ ಬಂದ್ಬಿಟ್ಟು, ಸೊ ನಮ್ಗೆ ax2 plus by2 ಪ್ಲಸ್ ನಮ್ಗೆ c2 is equal to 0. ಇಲ್ಲ ಅಂತಂದ್ರೆ ನಾವು a1x plus a2x plus b2y plus c2 is equal to 0. ಇಲ್ಲಿ ನಾವು a1x plus b2y plus a1x plus b1y plus c1 is equal to 0. ಸೊ ಇದು L1 ನ ಈಕ್ವೇಶನ್, ಇದು L2 ನ ಈಕ್ವೇಶನ್ ಅಂತ ಅನ್ಕೊಳ್ಳೋಣ. ಸೊ ಫಾರ್ ಎಕ್ಸಾಂಪಲ್ ನಮ್ಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ತಗೊಂಡ್ರೆ, ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಸೊ ನಮ್ಗೆ ಏನಾಗಿರುತ್ತೆ, ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಏನಪ್ಪಾ ಕಂಡೀಷನ್ ಅಂತಂದ್ರೆ, ಸೊ a1 by a2 is not equal to b1 by b2. ಸೊ ಇದು ಕಂಡೀಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಎಕ್ಸಾಂಪಲ್. ಸೊ 2 ಎಕ್ಸಾಂಪಲ್ ತಗೊಂಡಾಗ ಇದು ಯಾವ ಫಾರ್ಮ್ ಇದೆ, ಸೊ ಇದನ್ನ ನಾವು L1 ಅಂತ ಕರೆಯೋಣ, ಇದು ನಾವು L2 ಅಂತ ಅನ್ಕೊಳ್ಳೋಣ. ಸೊ L1 L2 ಅಂತಂದ್ರೆ, ಸೊ L1 ಯಾವ ಫಾರ್ಮ್ ಮಾಡಿದೆ, a1x plus b1y plus c1 is equal to 0 ಇದೆ. where a is equal to 2, ಇಲ್ಲಿ b1 is equal to -1, c1 is equal to -2. ಸಿಮಿಲರ್ಲಿ ಇದು a2x plus b2y plus c2 is equal to 0 ಫಾರ್ಮ್ ಮಾಡಿದೆ. ಸೊ ಇಲ್ಲಿ ನಾವು ಕಂಪೇರ್ ಮಾಡ್ತೀವಿ, a1 a2 b1 b2 ಏನಪ್ಪಾ ಅಂತಂದ್ರೆ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಕಂಪೇರ್ ಮಾಡಿದಾಗ a1 by a2 is not equal to b1 by b2 ಬಂತು ಅಂತಂದ್ರೆ, ಸೊ ನಮ್ಗೆ ಏನಾಗಿರುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ ಅಂಡ್ ಇದಕ್ಕೆ ಒಂದ್ ಸೊಲ್ಯೂಷನ್ ಇರುತ್ತೆ. ಸೊ ನಮ್ಗೆ L1 ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದ್ರೆ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಸೊ a1 by a2 is equal to b1 by b2 and is not equal to c1 by c2. ಸೊ ಇದು ನಮಗೆ ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಆಗಿರುತ್ತೆ. ಅಂಡ್ ಕೋಇನ್ಸಿಡೆನ್ಸಿಂಗ್ ಲೈನ್ ಬಂದ್ಬಿಟ್ಟು ನಮಗೆ a1 by a2 is equal to b1 by b2 is equal to c1 by c2. ಸೊ ಇದು ನಮಗೆ 3 ಕಂಡೀಷನ್ ಆಗಿರುತ್ತೆ. ಸೊ ಇದನ್ನ ನಾವು ಕಂಪೇರ್ ಮಾಡ್ಕೊಂಡು, ಇದರ ಕಂಡೀಷನ್ಸ್ ನಾವು ಕಂಪೇರ್ ಮಾಡ್ಕೊಂಡು ಫಸ್ಟ್ ನಮಗೆ ಲೈನ್ ಗೆ ಯಾವ ಸೊಲ್ಯೂಷನ್ ಮಾಡ್ತಾ ಇರುತ್ತೆ ಸೊ ಅದನ್ನ ನೋಡೋಣ. ಆಮೇಲೆ ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಸೊ ಗ್ರಾಫ್ ಪ್ಲಾಟ್ ಮಾಡಿದ್ಮೇಲೆ ಸೊ ನಮಗೆ ಯಾವ ತರ ಸಾಲ್ವ್ ಮಾಡೋದು ಅದನ್ನ ನೋಡ್ತಾ ಇರೋಣ. ಸೊ ಜನರಲಿ ನಿಮ್ಮ ಎಕ್ಸಾಮಿನೇಷನ್ ಯಾವ್ದಪ್ಪ ಕೊಡ್ತಾರೆ ಅಂತಂದ್ರೆ, ಸೊ ಜನರಲಿ ನಿಮಗೆ ಒಂದ್ ಸೊಲ್ಯೂಷನ್ ಕೊಡ್ತಾ ಇರ್ತಾರೆ, ಅಂದ್ರೆ ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಏನಕ್ಕೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಅಂದ್ರೆ, ಅವ್ರು ನಿಮ್ಗೆ ಹೇಳ್ತಾರೆ ಬಿಕಾಸ್ ಪ್ಯಾರಲಲ್ ಲೈನ್ಸ್ ಕೇಳಿದಾಗ ನಿಮಗೆ ನೋ ಸೊಲ್ಯೂಷನ್ ಇರುತ್ತೆ, ಅಂಡ್ ಇನ್ಫೈನೈಟ್ ಸೊಲ್ಯೂಷನ್ಸ್ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಕೋಇನ್ಸಿಡೆಂಟ್ ಕೇಳಿದಾಗ ನಿಮಗೆ ಇನ್ಫೈನೈಟ್ ಸೊಲ್ಯೂಷನ್ಸ್ ಇರ್ತಾ ಇರುತ್ತೆ. ಸೊ ನಿಮಗೆ ಎಷ್ಟೊಂದು ಸೊಲ್ಯೂಷನ್ ನೀವು ಬರೆಯಕ್ಕಾಗಲ್ಲ. ಸೊ ನಿಮ್ಗೆ ಜನರಲಿ ನಿಮ್ಗೆ ಏನ್ ಕೊಡ್ತಾ ಇರ್ತಾರೆ, ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೊಡ್ತಾ ಇರ್ತಾರೆ. ಸೊ ಫಸ್ಟ್ ಇವಾಗ ಒಂದು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡೋಣ. ಸೊ ಎಕ್ಸಾಂಪಲ್ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವು ಇದನ್ನ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತೀವಿ ಬಿಕಾಸ್ ಇದನ್ನ ರಿವೈಸ್ ಮಾಡ್ತಾ ಇರೋದು. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ಬೇರೆ ಎಲ್ಲ ಕಾನ್ಸೆಪ್ಟ್ಸ್ ಏನಿತ್ತು ಅದನ್ನ ಕವರ್ ಮಾಡಿದ್ವಿ. ಸೊ ನಾವು ಜಸ್ಟ್ ರಿವೈಸ್ ಮಾಡ್ತಾ ಇದೀವಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ರಿವೈಸ್ ಮಾಡ್ತಿರೋದ್ರಿಂದ
ಫಸ್ಟ್ ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಆಮೇಲೆ 3 ಟೈಪ್ಸ್ ಆಫ್ ಕ್ವಶನ್ ಏನಿದೆ ಅದನ್ನ ನಾವು ಸಾಲ್ವ್ ಮಾಡ್ತಾ ಇರೋಣ. ಇವಾಗ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇರೋಣ. ಸೊ ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಗ್ರಾಫಿಕಲಿ. 2 ಈಕ್ವೇಶನ್ ಕೊಟ್ಟಿದ್ದಾರೆ, ಇದನ್ನ ನಾವು ಸಾಲ್ವ್ ಮಾಡಬೇಕು ಗ್ರಾಫಿಕಲಿ. ಸೊ ಫಸ್ಟ್ ಏನಪ್ಪ ಮಾಡೋಣ ಅಂತಂದ್ರೆ ಇದನ್ನ ನಾವು ಈಕ್ವೇಶನ್ 1 ಅಂತ ಕರೆಯೋಣ, ಇದನ್ನ ನಾವು ಈಕ್ವೇಶನ್ 2 ಅಂತ ಕರೆಯೋಣ. ಸೊ ನೀವು ನೋಡಬಹುದು ಈಕ್ವೇಶನ್ 1 ಯಾವ ಫಾರ್ಮ್ ಅಲ್ಲಿ ಇದೆ, ಇದು ಬಂದ್ಬಿಟ್ಟು a1x plus b1y plus c1 is equal to 0 ಫಾರ್ಮ್ ಅಲ್ಲಿ ಇದೆ. ಅಂಡ್ ಇದು ಬಂದ್ಬಿಟ್ಟು ನಮಗೆ a2x plus b2y plus c2 is equal to 0 ಫಾರ್ಮ್ ಅಲ್ಲಿ ಇದೆ. ಸೊ ಈಕ್ವೇಶನ್ 1 ಮತ್ತೆ ನೀವು ಕಂಪೇರ್ ಮಾಡಿದಾಗ ಸೊ ನಿಮ್ಗೆ ಏನಪ್ಪಾ ಸಿಗ್ತಾ ಇದೆ ಅಂತಂದ್ರೆ ಸೊ a1 is equal to 2 ಸಿಗ್ತಾ ಇದೆ, b1 is equal to -1 ಸಿಗ್ತಾ ಇದೆ, c1 is equal to -2 ಸಿಗ್ತಾ ಇದೆ. ಸಿಮಿಲರ್ಲಿ ಈಕ್ವೇಶನ್ 2 ನ ಇದ್ರ ಜೊತೆಗೆ ಕಂಪೇರ್ ಮಾಡಿದಾಗ ನಿಮ್ಗೆ ಏನಪ್ಪಾ ಸಿಗುತ್ತೆ, a2 is equal to 4 ಸಿಗ್ತಾ ಇದೆ, b2 is equal to -1 ಸಿಗ್ತಾ ಇದೆ, c2 is equal to -4 ಸಿಗ್ತಾ ಇದೆ. ಸೊ ಫಸ್ಟ್ ನಾವು ಚೆಕ್ ಮಾಡೋಣ ನಮ್ಗೆ ಯಾವ ಟೈಪ್ ಆಫ್ ಲೈನ್ ಸಿಗ್ತಾ ಇದೆ ಅಂತ. ಸೊ ನಮ್ಮ ಲೈನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲ ಪ್ಯಾರಲಲ್ ಲೈನ್ಸ್ ಇಲ್ಲ ಕೋಇನ್ಸೈಡಿಂಗ್ ಲೈನ್ಸ್ ಇದನ್ನ ನಾವು ಚೆಕ್ ಮಾಡೋಣ. ಸೊ ಹೆಂಗಪ್ಪ ಚೆಕ್ ಮಾಡೋಣ, ಫಸ್ಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಚೆಕ್ ಮಾಡೋಣ. ಸೊ ಫಸ್ಟ್ ಕಂಡೀಷನ್ ಏನಪ್ಪಾ, ಸೊ a1 by a2 is not equal to b1 by b2. ಸೊ a1 ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 by a2 ಬಂದ್ಬಿಟ್ಟು 4 ಆಗಿದೆ. ಸೊ 2 by 4 ಅಂತಂದ್ರೆ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ 1/2 ಸಿಗ್ತಾ ಇರುತ್ತೆ. is not equal to b1 by b2. ಸೊ b1 ಬಂದ್ಬಿಟ್ಟು -1 ಆಗಿದೆ, b2 ಬಂದ್ಬಿಟ್ಟು -1 ಆಗಿದೆ. ಸೊ -1 by -1 ನಿಮ್ಗೆ 1 ಬರ್ತಾ ಇರುತ್ತೆ. ಸೊ ನೀವು ನೋಡಬಹುದು 1/2 is not equal to 1. ಸೊ ಈ ಕಂಡೀಷನ್ ನಮಗೆ ಟ್ರೂ ಆಗ್ತಾ ಇದೆ. therefore ಸೊ ಒಂದು ಕಂಡೀಷನ್ ಟ್ರೂ ಆದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ ಚೆಕ್ ಮಾಡ್ತೀರಾ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ನೆಕ್ಸ್ಟ್ ನೀವು ಪ್ಯಾರಲಲ್ ಲೈನ್ಸ್ ಗೆ ಏನ್ ಚೆಕ್ ಮಾಡಬೇಕಾಗಲ್ಲ. ಪ್ಯಾರಲಲ್ ಲೈನ್ಸ್ ಗೆ ಅಕಸ್ಮಾತ್ ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ನಿಮಗೆ ಸರಿಯಾಗಿ ಬರ್ದಿಲ್ಲದೆ ಸೊ ಅಕಸ್ಮಾತ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕರೆಕ್ಟ್ ಆಗಿ ಬಂತು ಅಂತಂದ್ರೆ ಪ್ಯಾರಲಲ್ ಲೈನ್ಸ್ ಕೋಇನ್ಸೈಡಿಂಗ್ ಲೈನ್ಸ್ ನಿಮಗೆ ಚೆಕ್ ಮಾಡಬೇಕಾಗಲ್ಲ. ಅಕಸ್ಮಾತ್ ಈ ಕಂಡೀಷನ್ ಟ್ರೂ ಆಗಿಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ 1/2 is equal to 1/2 ಅಂತ ಬಂತು ಅಂತಂದ್ರೆ ಸೊ ಅವಾಗ ಏನಾಗುತ್ತೆ, ಈ ಕಂಡೀಷನ್ ಫಾಲ್ಸ್ ಆಗುತ್ತೆ. ಅವಾಗ ನೀವು ಪ್ಯಾರಲಲ್ ಲೈನ್ಸ್ ಗೆ ಚೆಕ್ ಮಾಡಬಹುದು. ಪ್ಯಾರಲಲ್ ಲೈನ್ಸ್ ಕಂಡೀಷನ್ ನಿಮಗೆ ಫಾಲ್ಸ್ ಅಂತ ಬಂತು ಅಂತಂದ್ರೆ ನೆಕ್ಸ್ಟ್ ಅವಾಗ ನೀವು ಏನ್ ಮಾಡಬಹುದು, ಕೋಇನ್ಸೈಡಿಂಗ್ ಲೈನ್ಸ್ ನೀವು ಚೆಕ್ ಮಾಡ್ತಾ ಹೋಗಬಹುದು. ಬಟ್ ನಮಗೆ ಏನಪ್ಪ ಬಂತು, ಇಲ್ಲಿ ನಮಗೆ 1/2 is not equal to 1 ಅಂತ ಬಂದಿದೆ. ಈ ಕಂಡೀಷನ್ ಟ್ರೂ ಆಗಿದೆ. ಸೊ ನಾವೇನ್ ಮಾಡ್ತೀವಿ, ಫರ್ದರ್ ನಾವು ಹೋಗೋದೇ ಇಲ್ಲ. ಸೊ ಇಲ್ಲಿ ನಾವು ನೆಕ್ಸ್ಟ್ ನೋಡ್ತಾ ಇರೋಣ. ಸೊ ಫರ್ದರ್ ನಾವು ಹೋಗೋದೇ ಇಲ್ಲ. ಸೊ ನಮಗೆ ಯಾವ ಟೈಪ್ ಆಫ್ ಲೈನ್ಸ್ ಇದೆ, ಸೊ ನಮಗೆ ಗಿವನ್ ಲೈನ್ಸ್ ಏನಪ್ಪಾ ಆಗಿದೆ, ಇದು ನಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಸೊ ಫಸ್ಟ್ ನೀವು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಫಸ್ಟ್ ನೀವು ಗ್ರಾಫ್ ಅನ್ನ ಡ್ರಾ ಮಾಡಬೇಕು. ಸೊ ಗ್ರಾಫ್ ಡ್ರಾ ಮಾಡಬೇಕು ಅಂತ ನಿಮಗೆ ಮಿನಿಮಮ್ ನಿಮಗೆ 2 ಪಾಯಿಂಟ್ಸ್ ಇರಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಈಕ್ವೇಶನ್ 1 ಇಂದ ಲೈನ್ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಸೊ ನೀವು ಮೇನ್ ಬೇಕು ನಿಮಗೆ 2 ಪಾಯಿಂಟ್ಸ್ ಬೇಕು. ಸೊ 2 ಲೈನ್ ಫಾರ್ ಎಕ್ಸಾಂಪಲ್ ನಿಮಗೆ ಈ ಲೈನ್ ಡ್ರಾ ಮಾಡ್ತೀರಾ ಅಂತಂದ್ರೆ ಒಂದು ಲೈನ್ ಡ್ರಾ ಮಾಡಬೇಕು ಅಂತಂದ್ರೆ ನಿಮಗೆ 2 ಪಾಯಿಂಟ್ ಬೇಕು, ಏನು ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಎಂಡಿಂಗ್ ಪಾಯಿಂಟ್. ಸೊ ಈ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ, ಒಂದು ಲೈನ್ ಸಿಗುತ್ತೆ. ಸೊ ಸಿಮಿಲರ್ಲಿ ನಾವೇನ್ ಮಾಡೋಣ, ಫಸ್ಟ್ ಗೆ ಈಕ್ವೇಶನ್ 1 ಗೆ ಒಂದು 2 ಪಾಯಿಂಟ್ ತಗೋಣ, ಈಕ್ವೇಶನ್ 2 ಗೆ ನಾವು 2 ಪಾಯಿಂಟ್ ತಗೋಣ. ಸೊ ಅದನ್ನ ನಾವು ಮಾಡ್ತಾ ಹೋಗೋಣ. ಸೊ ಈಕ್ವೇಶನ್ 1 ತಗೊಂಡಾಗ ಏನಪ್ಪ ಆಗುತ್ತೆ ಅಂತಂದ್ರೆ ಸೊ ನೀವು ನೋಡಬಹುದು ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ, ಸೊ 2x minus y minus 2 is equal to 0 ಇದೆ. ಸೊ ಫಸ್ಟ್ ಇದು ನಮಗೆ ಈಕ್ವೇಶನ್ 1. ಸೊ ಫಸ್ಟ್ ನಾನು ಏನಪ್ಪ ಮಾಡ್ಕೊಂತೀನಿ, ಒಂದು ಕಡೆ x ಅನ್ನ ಬರ್ಕೊಂತೀನಿ, ಒಂದು ಕಡೆ y ಬರ್ಕೊಂತೀನಿ. ಏನಪ್ಪ ಹಿಂಗ್ ಬರ್ಕೊಂತೀನಿ ಅಂತಂದ್ರೆ ನಮಗೆ 2 ಪಾಯಿಂಟ್ಸ್ ಬೇಕು. ಸೊ ಫಸ್ಟ್ ಪಾಯಿಂಟ್ ನಮ್ಗೆ ಏನಪ್ಪ ಗೊತ್ತು, ನಮ್ಗೆ ಗೊತ್ತು ಗ್ರಾಫ್ ಅಲ್ಲಿ ಒಂದು x ಆಕ್ಸಿಸ್ ಇರುತ್ತೆ ಮತ್ತೆ ಒಂದು y ಆಕ್ಸಿಸ್ ಇರುತ್ತೆ. ಸೊ ಇದು x ಆಕ್ಸಿಸ್, ಇದು y ಆಕ್ಸಿಸ್. ಪಾಯಿಂಟ್ ಅನ್ನ x ಆಕ್ಸಿಸ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಇದು x, 0 ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಪಾಯಿಂಟ್ ಅನ್ನ y ಆಕ್ಸಿಸ್ ಬಂದ್ಬಿಟ್ಟು ನಮಗೆ 0, y ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಫಸ್ಟ್ ನಾನು ಅದಕ್ಕೆ ಏನಪ್ಪ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂತಂದ್ರೆ ಒಂದು ಪಾಯಿಂಟ್ ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದ್ ಕಡೆ x 0 ಹಾಕೋತೀನಿ, ಅವಾಗ ನಂಗೆ y ಕೋಆರ್ಡಿನೇಟ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಇನ್ನೊಂದ್ ಕಡೆ ನಾನು ಏನ್ ಮಾಡ್ತೀನಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ y ಗೆ 0 ಹಾಕ್ತೀನಿ, ಅವಾಗ ನಂಗೆ x ಕೋಆರ್ಡಿನೇಟ್ ಸಿಗ್ತಾ ಇರುತ್ತೆ. ಸೊ ಅವಾಗ ನಂಗೆ 2 ಪಾಯಿಂಟ್ಸ್ ಇರುತ್ತೆ, ಅವಾಗ ನಾನು ಲೈನ್ ಡ್ರಾ ಮಾಡ್ತಾ ಇರ್ಬೋದು. ಸೊ ಫಸ್ಟ್ ಏನಪ್ಪಾ ಮಾಡ್ತೀನಿ ಅಂತಂದ್ರೆ ಸೊ ಈ ಈಕ್ವೇಶನ್ ಅಲ್ಲಿ ಸೊ ಈಕ್ವೇಶನ್ 1 ಅಲ್ಲಿ ಪುಟ್ x is equal to 0. ಸೊ x ನ 0 ಹಾಕ್ತೀನಿ. ಸೊ x 0 ಹಾಕೋದು ಏನಪ್ಪಾ ಆಗುತ್ತೆ, ಸೊ 0. ಸೊ ಇಲ್ಲಿ ನಮ್ಮ ಸಿಂಪ್ಲಿಫೈ ಮಾಡಬಹುದು. ಸೊ 2 into 0 minus y minus 2 is equal to 0. ಸೊ 0 into 2 0 ಬರುತ್ತೆ, minus y minus 2 is equal to 0, minus y 2 ಆ ಕಡೆ ಹೋದಾಗ plus 2 ಆಗುತ್ತೆ. ಸೊ minus y is equal to plus 2. ಸೊ y is equal to ನಮಗೆ minus 2 ಬರ್ತಾ ಇರುತ್ತೆ. ಸೊ ನಮಗೆ y ವ್ಯಾಲ್ಯೂ ಏನ್ ಬರ್ತಾ ಇದೆ, ನನಗೆ 0, -2 ಬರ್ತಾ ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ಪುಟ್ y is equal to 0. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, x is equal to 0 ಆದಾಗ ನಂಗೆ ಒಂದು y ಬರುತ್ತೆ. ಸೊ ನಂಗೆ x, y ಒಂದು ಪಾಯಿಂಟ್ ಸಿಕ್ತು. ಇವಾಗ ಏನ್ ಮಾಡ್ತೀನಿ, y is equal to 0 ಹಾಕ್ತೀನಿ, ಅವಾಗ ನಂಗೆ x ಬರುತ್ತೆ. ಸೊ ಅವಾಗ ನಂಗೆ x, y ನಂಗೆ ಸೆಕೆಂಡ್ ಪಾಯಿಂಟ್ ಸಿಗುತ್ತೆ. ಸೊ ಇದರಲ್ಲಿ ನಾನು y 0 ಹಾಕಿದ್ರೆ ನಂಗೆ ಏನಪ್ಪಾ ಆಗುತ್ತೆ, ಸೊ 2 into x minus 0 minus 2 is equal to 0. ಸೊ -2, ಸೊ ನಂಗೆ ಏನ್ ಸಿಗುತ್ತೆ, 2x minus 2 is equal to 0. 2 ಆ ಕಡೆ ಹೋದಾಗ plus 2 ಆಗುತ್ತೆ, 2x is equal to plus 2. ಸೊ x is equal to 2 divided by 2. ಸೊ x is equal to plus 1. ಸೊ ಇಲ್ಲಿ ಏನಪ್ಪಾ, ನಂಗೆ y 0 ಹಾಕಿದಾಗ ನಂಗೆ ಏನ್ ಸಿಗ್ತದೆ, x is equal to 1 ಬರ್ತದೆ. ಸೊ y ನಾನು 0 ಹಾಕಿದಾಗ x is equal to ನಂಗೆ ಏನ್ ಮಾಡ್ತದೆ, x is equal to plus 1 ಬರ್ತಾ ಇದೆ. ಸೊ ನಂಗೆ ಏನ್ ಸಿಕ್ತು, ಸೊ ಈಕ್ವೇಶನ್ 1 ಗೆ ನಂಗೆ 2 ಪಾಯಿಂಟ್ ಸಿಕ್ತು. ಸೊ ಒಂದು ಪಾಯಿಂಟ್ ಏನಪ್ಪಾ, ಸೊ ಒಂದು ಪಾಯಿಂಟ್ a ಅಂತ ಕರಿತೀನಿ, ಆ ಪಾಯಿಂಟ್ ಏನಪ್ಪಾ ಆಗಿದೆ 0, -2. ಸೆಕೆಂಡ್ ಪಾಯಿಂಟ್ b ಅಂತ ಕರಿತೀನಿ, ಆ ಪಾಯಿಂಟ್ ಏನಪ್ಪಾ 1, 0 ಆಗಿರುತ್ತೆ. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗಬಾರ್ದು. ಸೊ 0, 1 ಒಂದು ಪಾಯಿಂಟ್ ಅಲ್ಲ. ಸೊ x ವ್ಯಾಲ್ಯೂ 0 ಆಗಿದೆ, y ವ್ಯಾಲ್ಯೂ -2. ಸೊ x, y ನಾವು ಪಾಯಿಂಟ್ ತಗೋಬೇಕು, x, x ತಗೊಳಂಗಿಲ್ಲ. ಸೊ x, y ಸೊ ಹಿಂಗ್ ತಗೋಬೇಕು. ಸೊ ಒಂದು ಪಾಯಿಂಟ್ 0, -2, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ b 1, 0. ಸೊ ನಮಗೆ 2 ಪಾಯಿಂಟ್ ಆಗಿರುತ್ತೆ.
ಸೊ ಎರಡು ಪಾಯಿಂಟ್ ನಾವು ಬರ್ಕೊಂಡ್ಮೇಲೆ ನಾವೇನಪ್ಪ ಮಾಡೋಣ, ಫಸ್ಟ್ ಒಂದು ಲೈನ್ ಅನ್ನ ಡ್ರಾ ಮಾಡಿ ಫಸ್ಟ್ ನಾವು ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಗ್ರಾಫ್ ಅನ್ನ ಜನರಲಿ ನಾನು ಏನಪ್ಪಾ ಮಾಡ್ತೀನಿ, ಸೊ ಇವಾಗ ಇಲ್ಲಿ ಗ್ರಾಫ್ ಅನ್ನ ಹೆಂಗ್ ಡ್ರಾ ಮಾಡ್ತೀನಿ ಅಂದ್ರೆ ಅಕ್ಯುರೇಟ್ ಮೆಜರ್ಮೆಂಟ್ಸ್ ಅನ್ನ ಮಾಡಲ್ಲ. ಸೊ ನೀವು ಏನಪ್ಪ ಮಾಡಬೇಕು, ಗ್ರಾಫ್ ಶೀಟ್ ಅಲ್ಲಿ ನಿಮಗೆ ಗ್ರಾಫ್ ಶೀಟ್ ಕೊಟ್ಟಿರ್ತಾರೆ. ಸೊ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಗ್ರಾಫ್ ಶೀಟ್ ಅನ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿ ನೀವೇನಪ್ಪ ಮಾಡಬಹುದು, ಕ್ಲೀನ್ ಆಗಿ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ಕೊಂಡು 1 ಸೆಂಟಿಮೀಟರ್ ತಗೊಂಡು ಆರಾಮ್ಸೆ ನೀವು ಕ್ಲೀನ್ ಆಗಿ ಪ್ಲಾಟ್ ಮಾಡಬಹುದು. ಸೊ ಫಸ್ಟ್ ಏನ್ ಮಾಡೋಣ, ಸೊ ಫಸ್ಟ್ ಒಂದು ಪಾಯಿಂಟ್ ತಗೋಣ. ಸೊ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ನಮಗೆ ವೈ ಆಕ್ಸಿಸ್ ಆಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ, ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ 0,-2. ಸೊ 0,-2. ಸೊ ಏನಪ್ಪಾ ಆಗುತ್ತೆ, ಸೊ ಫಸ್ಟ್ ನಾವ್ ಏನ್ ಮಾಡೋಣ, ನಾವು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ನಾವು ಏನ್ ಮಾಡೋಣ, ಒಂದು ಮೆಜರ್ಮೆಂಟ್ ತಗೊಳ್ಳೋಣ. ಇದನ್ನ ನೆನಪು ಇಟ್ಕೊಳ್ಳಿ. ಸೊ ಯಾವಾಗಲೇ ನೀವು ಗ್ರಾಫ್ ಡ್ರಾ ಮಾಡ್ತೀರಾ ಅಂತಂದ್ರೆ ನೀವು ಸ್ಕೇಲ್ ಅನ್ನ ಬರೀಬೇಕಾಗುತ್ತೆ. ಸೊ ನೀವು ಫಸ್ಟ್ ಏನ್ ಮಾಡಬೇಕು, ಗ್ರಾಫ್ ಬರೋದ್ಮೇಲೆ ಫಸ್ಟ್ ಸ್ಕೇಲ್ ಅನ್ನ ಬರೀಬೇಕು. ಸೊ ಸ್ಕೇಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸ್ ಆಕ್ಸಿಸ್ ತಗೊಂಡಾಗ ನೀವು ಎಷ್ಟು ಸೆಂಟಿಮೀಟರ್ ಎಷ್ಟು ಯೂನಿಟ್ಸ್ ತಗೊಂತಾ ಇದೀರಾ ಅಂತ. ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಸೊ ಫಸ್ಟ್ ನಾವ್ ಎಕ್ಸ್ ಆಕ್ಸಿಸ್ ಬಗ್ಗೆ ಮಾತಾಡೋಣ. ಸೊ ಎಕ್ಸ್ ಆಕ್ಸಿಸ್ ತಗೊಂಡಾಗ ಏನ್ ಮಾಡೋಣ, 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ನಾನು ತಗೊಂತೀನಿ. ನೆಕ್ಸ್ಟ್ ವೈ ಆಕ್ಸಿಸ್ ತಗೊಂತೀನಿ. ಸೊ ವೈ ಆಕ್ಸಿಸ್ ಕೂಡ ನಾನು 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತಗೊಂತೀನಿ. ಸೊ ಈ ಸ್ಕೇಲ್ ನಿಮಗೆ ಎಲ್ಲಾ ಕ್ವಶನ್ ನಿಮಗೆ ಸೇಮ್ ಇರೋದ, ಅದು ಕ್ವಶನ್ ಟು ಕ್ವಶನ್ ನಿಮಗೆ ವೇರಿ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತಗೋಬೇಕು ಅಂತ. ಸೊ ನಿಮ್ಗೆ ಹೆಂಗ ಗೊತ್ತಾಗುತ್ತೆ ಅಂದ್ರೆ, ನೀವು ಈ ಪಾಯಿಂಟ್ಸ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ 0,-2 ಬರ್ತಾ ಇದೆ, ಇಲ್ಲಿ ನಿಮಗೆ 1,0 ಬರ್ತದೆ. ಸೊ ಇದರ ಕಮ್ಮಿ ನಂಬರ್ಸ್ ಬಂತು ಅಂತಂದ್ರೆ ನೀವ್ ಏನ್ ಮಾಡಬಹುದು, ಜನರಲಿ ನಿಮಗೆ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಪಾಯಿಂಟ್ಸ್ ಈ ತರ ಬಂತು ಅಂತ ಅನ್ಕೊಳ್ಳೋಣ, 0,5, 5,10. ಸೊ ಈ ತರ ಪಾಯಿಂಟ್ಸ್ ಬಂತು ಅಂತಂದ್ರೆ ನೀವೇನ್ ಮಾಡಬಹುದು, 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ಸ್ ಅನ್ನ ಮಾಡಬಹುದು. ಸೊ ಏನಪ್ಪಾ 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ಅಂತ ಅಂದ್ರೆ, ಸೊ ನೀವು ನೋಡಬಹುದು ಇದು ನಮಗೆ ಒರಿಜಿನ್ ಆಗಿರುತ್ತೆ. ಸೊ ಒರಿಜಿನ್ ನಾವು 0 ಇಂದ ಅಂದ್ರೆ O ಇಂದ ಡಿನೋಟ್ ಮಾಡ್ತೀವಿ. ಈ ಪಾಯಿಂಟ್ ನಮಗೆ 0,0 ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಯೂನಿಟ್ ಏನಾಗುತ್ತೆ, ಸೊ 0 ಆದ್ಮೇಲೆ ನಮಗೆ 1 ಬರುತ್ತೆ. ನೆಕ್ಸ್ಟ್ 2, 3. ಸೊ ನೀವು ನಂಬರ್ ಲೈನ್ ನೋಡಿರ್ತೀರಾ. ಸೊ 0, 1, 2, 3, 4, 5. ಸೊ ನಮಗೆ 0, 1, 2, 3, 4, 5. ಸೊ ನಿಮಗೆ 1 ಯೂನಿಟ್ ತಗೊಂಡಾಗ, ಸೊ 1 ಯೂನಿಟ್ ತಗೊಂಡಾಗ ನಿಮಗೆ 0 ಆದ್ಮೇಲೆ 1 ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಈ ತರ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ 1 ಯೂನಿಟ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್ ತಗೊಂಡಾಗ, ಸೊ 0 ಆದ್ಮೇಲೆ 1 ಬರೀತಾರಲ್ಲ, ಡೈರೆಕ್ಟ್ ನೀವು 5 ಇಂದ ಸ್ಟಾರ್ಟ್ ಮಾಡ್ತಾ ಇರ್ತೀರಾ. 5, 10, 15, 20. ಸೊ 1 ಯೂನಿಟ್ ಅಂತ ಅಂದ್ರೆ 0 ಆದ್ಮೇಲೆ ನೀವು ಯಾವ ನಂಬರ್ ಚೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಅಂದ್ರೆ 0 ಆದ್ಮೇಲೆ 1, 2, 3, 4. ಅಂಡ್ ನೀವು ನೋಡಬಹುದು 0 ಆದ್ಮೇಲೆ ನೆಕ್ಸ್ಟ್ ಯೂನಿಟ್ ಏನು 1. 1 ಆದ್ಮೇಲೆ ನೆಕ್ಸ್ಟ್ ಯೂನಿಟ್ ಏನಪ್ಪಾ ಅಂತಂದ್ರೆ 1 ಗಿನ 1 ನಂಬರ್ ಜಾಸ್ತಿ 2. ಸೊ 2 ಗಿನ ನೆಕ್ಸ್ಟ್ ಯೂನಿಟ್ ಏನು ಅಂದ್ರೆ 2 ಗಿನ 1 ನಂಬರ್ ಜಾಸ್ತಿ 3. ಸೊ ನಮಗೆ ಈ ತರ ಹೋಗ್ತಾ ಇರುತ್ತೆ. ಅಕಸ್ಮಾತ್ ಜಾಸ್ತಿ ನಂಬರ್ಸ್ ಇದೆ ಅಂತಂದ್ರೆ, ಸೊ ನೀವು ಫಾರ್ ಎಕ್ಸಾಂಪಲ್ 5 ಅಥವಾ 10 ಯೂನಿಟ್ಸ್ ತಗೊಂತಾ ಇರಬಹುದು. ಸೊ ಇಲ್ಲಿ ನೋಡಿದಾಗ ನಿಮಗೆ 5, 10. ಸೊ 10 ಬಂದ್ಬಿಟ್ಟು ಮಲ್ಟಿಪಲ್ ಆಫ್ 5 ಆಗಿರುತ್ತೆ. ಸೊ ನೀವು 5 ತಗೊಂಡಾಗ 10 ಆದ್ಮೇಲೆ ಫಸ್ಟ್ ಯೂನಿಟ್ 5 ಆಗಿರುತ್ತೆ. 5 ಆದ್ಮೇಲೆ ನೆಕ್ಸ್ಟ್ ಯೂನಿಟ್ ಬಂದ್ಬಿಟ್ಟು 5 ಗಿನ +5 ಆಗಿರುತ್ತೆ. ಸೊ ಆ ತರ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನನಗೆ ನಂಬರ್ ಜನರಲಿ ಸ್ಮಾಲ್ ಇರೋದ್ರಿಂದ ನಾನು ಏನಪ್ಪ ಯೂಸ್ ಮಾಡ್ತೀನಿ, ನಾನು ಜನರಲಿ 1 ಯೂನಿಟ್ ಅನ್ನ ಯೂಸ್ ಮಾಡ್ತೀನಿ. ಸಿಮಿಲರ್ಲಿ ಕೆಳಗಡೆ ಬಂದಾಗ ನಮ್ಗೆ ಇಲ್ಲಿ -1 ಮತ್ತೆ -2 ಆಗ್ತಾ ಇರುತ್ತೆ. ಸೊ ಇಲ್ಲಿ ನಮಗೆ 1, 2, 3, 4, 5 ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಪಾಯಿಂಟ್ಸ್ ಅನ್ನ ಮಾರ್ಕ್ ಮಾಡೋಣ. ಸೊ ಲೈನ್ 1 ಗೆ ಪಾಯಿಂಟ್ ಏನಪ್ಪಾ ಅಂತಂದ್ರೆ 0,-2. ಸೊ x 0 ಇದೆ, y ನಂಗೆ -2 ಇದೆ. ಸೊ ಪಾಯಿಂಟ್ A ನಂಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಇದನ್ನ ಸರ್ಕಲ್ ಮಾಡ್ತೀನಿ, ಇದು ನಂಗೆ ಪಾಯಿಂಟ್ ಆಗಿದೆ. ನೆಕ್ಸ್ಟ್ 1,0. ಸೊ x is equal to 1 ಇಲ್ಲಿ ಬರ್ತಾ ಇದೆ, 0 ನಂಗೆ ಇಲ್ಲೇ ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನಂಗೆ 1,0 ಆಗಿರುತ್ತೆ. ಸೊ ಎರಡು ಪಾಯಿಂಟ್ ನೀವು ಪ್ಲಾಟ್ ಮಾಡೋದ್ರಲ್ಲಿ ನೀವೇ ನೋಡಬೇಕು, ಎರಡು ಪಾಯಿಂಟ್ ಅನ್ನ ಜಾಯಿನ್ ಮಾಡಿ. ಸೊ ಆ ಲೈನ್ ನಿಮ್ಗೆ ಈ ತರ ಬರ್ತಾ ಇರುತ್ತೆ. ಸೊ ಈ ಲೈನ್ ಬಂದ್ಮೇಲೆ ಈ ಲೈನ್ ಯಾರಪ್ಪ ಅಂತಂದ್ರೆ, ಸೊ 2x - 5 - 2 is equal to 0. ಸೊ ಈ ಲೈನ್ ನಮ್ಗೆ ಈ ಈಕ್ವೇಶನ್ ಗೆ ಬಂದಿದೆ ಅಂತ. ಸೊ ನಾವು ಇವಾಗ ಒಂದು ಲೈನ್ ಅನ್ನ ಡ್ರಾ ಮಾಡಿದೀವಿ. ಸೊ ಸಿಮಿಲರ್ಲಿ ನಾವು ಈಕ್ವೇಶನ್ 2 ಗೆ ನಾವು ಲೈನ್ ಅನ್ನ ಡ್ರಾ ಮಾಡ್ತಾ ಇರೋಣ. ಸೊ ಈಕ್ವೇಶನ್ ಗೆ 2 ಲೈನ್ ನಾವು ಲೈನ್ ಡ್ರಾ ಹೆಂಗಪ್ಪ ಮಾಡ್ತೀವಿ ಅಂತಂದ್ರೆ, ಸೊ ಈಕ್ವೇಶನ್ 2 ಬಂದ್ಬಿಟ್ಟು ನಮಗೆ 4x - y - 4 is equal to 0 ಇದೆ. ಸೊ x ಮತ್ತೆ y ತಗೊಂತೀನಿ. ಫಸ್ಟ್ ನಾನು ಏನ್ ಮಾಡ್ತೀನಿ, x is equal to 0 ಹಾಕ್ತೀನಿ, y ಒಂದು ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀನಿ, ನೆಕ್ಸ್ಟ್ ಪಾಯಿಂಟ್ ಗೆ y is equal to 0 ಹಾಕ್ತೀನಿ, x is equal to some ಪಾಯಿಂಟ್ ಬರ್ತಾ ಇರುತ್ತೆ. ಸೊ x is equal to ಫಸ್ಟ್ 0 ಹಾಕೋಣ. ಸೊ x is equal to 0 ಇದೆ. ಸೊ 0 into 4 ನಂಗೆ 0 ಬರ್ತಾ ಇರುತ್ತೆ. ಸೊ ನಂಗೆ ಏನ್ ಮಿಕ್ಕತ್ತೆ, -y - 4 is equal to 0. ಸೊ ಇದು ಆ ಕಡೆ ಹೋದಾಗ ಏನ್ ಬರುತ್ತೆ, -5 +4. ಸೊ -5. ಸೊ 4 ಆ ಕಡೆ ಹೋದಾಗ ಏನಾಗುತ್ತೆ, +4 ಆಗ್ತಾ ಇರುತ್ತೆ. ಸೊ -y is equal to +4 ಆಗುತ್ತೆ. ಸೊ y is equal to -4 ಬರ್ತಾ ಇರುತ್ತೆ. ಸೊ 0, -4 ನಂಗೆ ಒಂದು ಪಾಯಿಂಟ್ ಆಯ್ತು. ಇದು ನಮ್ಗೆ ಯಾವಾಗ ಬಂತು, ಪುಟ್ x is equal to 0 ಇದ್ದಾಗ ನಮಗೆ ಬಂತು. ನೆಕ್ಸ್ಟ್ ಏನಪ್ಪಾ, ನಾವೇನ್ ಮಾಡೋಣ, ಪುಟ್ y is equal to 0. ಸೊ ಫಸ್ಟ್ ನಾವು y is equal to 0 ಹಾಕೋಣ. ಸೊ 0 ಹಾಕಿದ್ರೆ ಇದು y 0 ಆಗ್ಬಿಡುತ್ತೆ. ಸೊ ನಂಗೆ ಏನ್ ಸಿಗುತ್ತೆ, 4x - 4 is equal to 0 ಬರುತ್ತೆ. ಸೊ 4x is equal to +4 -4 ಹಾಕಿದ್ರೆ +4 ಆಗುತ್ತೆ. x is equal to 4 divided by 4. ಸೊ x is equal to 1 ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ 0,1 ಆಗಿದೆ. ಸೊ ನಂಗೆ ಇವಾಗ ಎರಡು ಪಾಯಿಂಟ್ ಸಿಕ್ತು. ಸೊ ನೀವು ನೋಡಬಹುದು, ಇದು ನಂಗೆ ಏನಾಯ್ತು ಇವಾಗ, ಸೊ y 0 ಆಗುತ್ತೆ, x is equal to 1 ಬಂತು. ಸೊ ಎರಡು ಪಾಯಿಂಟ್ ಸಿಗಿದೆ. ಸೊ ಎರಡು ಪಾಯಿಂಟ್ ಅನ್ನ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಸೊ 0,-4 ಅಂದ್ರೆ ನಿಮಗೆ ಕೆಳಗಡೆ ಬರ್ತಾ ಇರುತ್ತೆ. ಸೊ ನಾನು ಎರೇಸ್ ಮಾಡ್ಬಿಟ್ಟು ಈ ಕಡೆ ಬರ್ಕೊಂತೀನಿ. ಸೊ ಫಸ್ಟ್ ಲೈನ್ ಗೆ 0, -2 +1 0. ಸೊ ಇದು ನನಗೆ ಈಕ್ವೇಶನ್ 1 ಗೆ ಲೈನ್ ಬಂದಿತ್ತು. ಸೊ 2x - y - 2 is equal to 0. ಸೊ ಇವಾಗ ನಾವು ಇದನ್ನ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಮಗೆ -4 ಬೇಕಾಗಿದೆ. ಸೊ -4 ಎಲ್ಲಪ್ಪ ಬರುತ್ತೆ ಅಂತಂದ್ರೆ
ನಮಗೆ ಮೈನಸ್ ವೈ ಆಕ್ಸಿಸ್ ಮೇಲೆ ನಮ್ಗೆ ಇದು ಬರ್ತಾ ಇರುತ್ತೆ. ಸೊ ನೀವು ನೋಡಬಹುದು ಇದನ್ನ ಎಕ್ಸ್ಟೆಂಡ್ ಮಾಡೋಣ. ಸೊ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಗೆ ಇಲ್ಲಪ್ಪ ಬರುತ್ತೆ ಅಂತಂದ್ರೆ ಸೊ ನಮ್ಗೆ -3 ಇಲ್ಲಿ ಬರುತ್ತೆ ಅಂಡ್ -4 ನಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಯಾವ್ದಪ್ಪ ನಮ್ಗೆ ಅಂತಂದ್ರೆ ಸೊ ಫಸ್ಟ್ ಪಾಯಿಂಟ್ ನಮ್ಗೆ 0, -4. ಸೊ ಫಸ್ಟ್ ಪಾಯಿಂಟ್ ನಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನಾನು ಸಿ ಅಂತ ಕರಿತೀನಿ, ಈ ಪಾಯಿಂಟ್ ನಾನು ಡಿ ಅಂತ ಕರಿತೀನಿ. ಸೊ ಈ ಪಾಯಿಂಟ್ ನಮ್ಗೆ ಸಿ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ನಮ್ಗೆ 1,0. ಸೊ 1,0 ಕೂಡ ನಂಗೆ ಇಲ್ಲೇ ಬರ್ತಾ ಇರುತ್ತೆ. ಸೊ ಇದು ಈ ಪಾಯಿಂಟ್ ನಂಗೆ ಏನಾಗಿದೆ, ಸೊ ಇದು ಬಿ ಆಗಿತ್ತು, ಇಲ್ಲಿ ನಂಗೆ ಇವಾಗ ಡಿ ಆಗ್ತಾ ಇದೆ. ಸೊ ಎರಡು ಪಾಯಿಂಟ್ ಅನ್ನು ಜಾಯಿನ್ ಮಾಡೋಣ. ಸೊ ಈ ಈಕ್ವೇಶನ್ ಈ ಲೈನ್ ಬಂದ್ಬಿಟ್ಟು ನಮಗೆ ಯಾವ ಈಕ್ವೇಶನ್ ಸಿಗಿದೆ, 4x - y - 4 = 0 ಗೆ ಬಂದಿದೆ. ಸೊ ನೀವು ನೋಡಬಹುದು ಎರಡು ಲೈನ್ ನಿಮ್ ಗ್ರಾಫ್ ಅನ್ನ ಕ್ಲೀನ್ ಆಗಿ ಮಾಡಿದ್ರೆ ಸೊ ಈ ಲೈನ್ ನಮ್ಗೆ ಹೆಂಗಪ್ಪ ಬರ್ತಾ ಇದೆ ಅಂತಂದ್ರೆ ಸೊ ನೀವು ನೋಡಬಹುದು ಈ ತರ ಬರ್ತಾ ಇದೆ. ಸೊ ಒಂದು ಪಾಯಿಂಟ್ ಹಿಂಗೆ, ಒಂದು ಪಾಯಿಂಟ್ ನಮ್ಗೆ ಈ ತರ ಬರ್ತಾ ಇದೆ. ನಿಮ್ಗೆ ಯಾವ ತರ ಲೈನ್ಸ್ ಬರ್ತದೆ ಅಂದ್ರೆ ನಿಮ್ಗೆ ಈ ತರ ಲೈನ್ಸ್ ಬರ್ತಾ ಇದೆ. ಸೊ ಎರಡು ಲೈನ್ ಎಲ್ಲಪ್ಪ ಮೀಟ್ ಆಗ್ತದೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತದೆ. ಸೊ ಈ ಪಾಯಿಂಟ್ ಏನಪ್ಪಾ ಅಂತಂದ್ರೆ 1,0. ಸೊ ನೀವು ನೋಡಬಹುದು ಗ್ರಾಫ್ ನೀವು ಕರೆಕ್ಟ್ ಆಗಿ ಡ್ರಾ ಮಾಡ್ತಾ ನಿಮಗೆ 1,0 ಇಂಟರ್ಸೆಕ್ಟ್ ಆಗ್ತದೆ. ಸೊ ಇಂಟರ್ಸೆಕ್ಟ್ ಆಗ್ತಿರೋ ಪಾಯಿಂಟ್ ಏನಪ್ಪಾ ಆಗಿರುತ್ತೆ, ಸೊ ಈ ಪಾಯಿಂಟ್ ನಮ್ಗೆ ಏನಾಗಿರುತ್ತೆ x, y. ಸೊ ಇದು ನಮಗೆ ಸೊಲ್ಯೂಷನ್ ಆಗಿರುತ್ತೆ ಆಫ್ ದ ಸೊಲ್ಯೂಷನ್ ಅಂತಾನೆ. ಫಾರ್ ಎಕ್ಸಾಂಪಲ್ ಈ ಎರಡು ಕ್ವಶನ್ ನೀವು ಸಾಲ್ವ್ ಮಾಡಿದಾಗ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ, ಎಲಿಮಿನೇಷನ್ ಮೆಥಡ್ ಇಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಎರಡು ಮೆಥಡ್ ಸಾಲ್ವ್ ಮಾಡಿದಾಗ ನಿಮಗೆ ಸೊಲ್ಯೂಷನ್ ಏನಪ್ಪಾ ಸಿಗುತ್ತೆ ಅಂತಂದ್ರೆ ನಿಮಗೆ ಸೊಲ್ಯೂಷನ್ x = 1 ಸಿಗುತ್ತೆ, y = ನಿಮಗೆ 0 ಸಿಗ್ತಾ ಇರುತ್ತೆ. ಸೊ ಇದು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ಬರೀಬಹುದು therefore the lines L1 and L2 intersect at the point 1,0 ಅಂತ ಅಂದ್ರೆ x = 1 and y = 0. ಸೊ ಈ ತರ ನೀವು ಗ್ರಾಫ್ ಪ್ಲಾಟ್ ಮಾಡಬೇಕು, ಸ್ಕೇಲ್ ಬರಿಬೇಕು. ಸೊ ಈ ತರ ಬಾಕ್ಸ್ ಅಲ್ಲಿ ಎರಡು ಪಾಯಿಂಟ್ ತೋರಿಸಬೇಕು, ABCD. ಸೊ ಈ ತರ ಪಾಯಿಂಟ್ ತೋರಿಸಬೇಕು. ಅದಾದ್ಮೇಲೆ ನೀವೇನಪ್ಪ ಮಾಡಬೇಕು ಅಂದ್ರೆ ಲಾಸ್ಟ್ ಅಲ್ಲಿ L1 and L2 ಅಥವಾ ಫಾರ್ ಎಕ್ಸಾಂಪಲ್ ಈಕ್ವೇಶನ್ 1 ಈಕ್ವೇಶನ್ 2 intersect at the point 1,0. therefore x = 1 and y = 0. this is the solution of the problem ಅಂತ ನೀವು ಬರೀತಾ ಇರಬಹುದು. ಸೊ ಈ ತರ ನೀವು ಕ್ವೆಶ್ಚನ್ಸ್ ಅನ್ನ ಮಾಡ್ತಾ ಇರ್ತೀರಾ. ಸೊ ಜನರಲಿ ನಿಮ್ಗೆ ಯಾವ ತರ ಲೈನ್ ಸಿಗುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ ಸಿಗ್ತಾ ಇರುತ್ತೆ. ಸೊ ಇವಾಗ ನಾವು ಎಕ್ಸಾಂಪಲ್ ನೋಡಿದೀವಿ. ಸೊ ಇವಾಗ ನಾವು 3 ಕ್ವಶನ್ ತಗೊಂತಾರೋಣ. ಸೊ ಈ 3 ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಹೋಗ್ತಾರೋಣ. ಇವಾಗ ನಾವು ಕ್ವಶನ್ಸ್ ಮಾಡ್ತಾ ಇರೋಣ. ಸೊ 3 ಕ್ವಶನ್ ತಗೊಂಡ್ಬಂದಿದ್ದೀನಿ. ಸೊ 3 ಕ್ವಶನ್ ಅಲ್ಲಿ ಫಸ್ಟ್ ಕ್ವಶನ್ ನಾವು ಆಮೇಲೆ ಸಾಲ್ವ್ ಮಾಡ್ತಾ ಇರೋಣ, ಸೆಕೆಂಡ್ ಅಂಡ್ ಥರ್ಡ್ ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಇರೋಣ. ಸೊ ಫಸ್ಟ್ ನಾವು ಸೆಕೆಂಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಸೆಕೆಂಡ್ ಕ್ವಶನ್ ನಮ್ಗೆ ಏನಪ್ಪ ಕೊಟ್ಟಿದ್ದಾರೆ, ಸೊ ನೀವು ನೋಡಬಹುದು ಇದನ್ನ ಈಕ್ವೇಶನ್ 1 ತಗೊಳ್ಳೋಣ, ಇದನ್ನ ಈಕ್ವೇಶನ್ 2 ಅಂತ ಕೊಟ್ಟಿರೋಣ. ಸೊ ಈಕ್ವೇಶನ್ 1 ಯಾವ ಫಾರ್ಮ್ ಮಾಡಿದೆಯಪ್ಪ, a1x + b1y + c1 = 0. ಈಕ್ವೇಶನ್ 2 a2x + b2y + c2 = 0 ಫಾರ್ಮ್ ಮಾಡಿದೆ. ಸೊ ಕಂಪೇರ್ ಮಾಡಿ ನೋಡೋಣ ಈ ಲೈನ್ಸ್ ನಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಲ್ಲ ಪ್ಯಾರಲಲ್ ಲೈನ್ಸ್ ಇಲ್ಲ ನಮಗೆ ಕೋಇನ್ಸಿಡೆನ್ಸಿಂಗ್ ಲೈನ್ಸ್ ಅಂತ ನಾವು ಮಾಡ್ತಾ ನೋಡ್ತಾ ಇರೋಣ. ಸೊ ಫಸ್ಟ್ ನಮ್ಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಏನಪ್ಪ ಕಂಡೀಷನ್, a1/a2 = b1/b2. ಸೊ a1/a2 ಏನ್ ಬರ್ತದೆ, 6/2 ಬರ್ತಾ ಇದೆ. ಸೊ ನಮಗೆ b1/b2 ತಗೊಂಡ್ರೆ ನಮ್ಗೆ ಏನ್ ಬರ್ತದೆ, -3/-1. ಸೊ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 3 1s 3. ಸೊ ನೋಡಬಹುದು 2 1s 2 3s ಬರ್ತಾ ಇದೆ. ಸೊ ಅಂತ ಅಂದ್ರೆ ನಮಗೆ ಕಂಡೀಷನ್ ಏನಪ್ಪಾ ಬರ್ತಾ ಇದೆ ಅಂತಂದ್ರೆ ಸೊ a1/a2 = b1/b2 ಅಂತ ಬರ್ತಾ ಇದೆ. ಬಟ್ ನಮಗೆ ಏನ್ ಗೊತ್ತು, ನಮಗೆ ಕಂಡೀಷನ್ ನಮಗೆ a1/a2 should not be equal to b1/b2. ಸೊ ಇದು ನಮಗೆ ಕಂಡೀಷನ್ ಆಗಿತ್ತು ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ. ಸೊ ನಮ್ಗೆ ಏನಪ್ಪಾ ಆಗಿದೆ, ಸೊ ನಮಗೆ ಕೊಟ್ಟಿರೋ ಲೈನ್ಸ್ ಬಂದ್ಬಿಟ್ಟು ನಮಗೆ a1/a2 = b1/b2 ಫಾರ್ಮ್ ಅಲ್ಲಿ ಬರ್ತದೆ. ಸೊ ನಮಗೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರಲ್ಲ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಕಂಡೀಷನ್ ಹೋಗ್ತಾ ಇರೋಣ. ಸೊ ನೆಕ್ಸ್ಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನಮಗೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಸೊ ಪ್ಯಾರಲಲ್ ಲೈನ್ಸ್ ಏನ್ ನೋಡ್ತಾ ಇರೋಣ. ಸೊ ಕಂಡೀಷನ್ ನಮಗೆ a1/a2 = b1/b2 should not be equal to c1/c2 ಆಗಿರುತ್ತೆ. ಸೊ a1/a2 ನಾವು ನೋಡಿದ್ವಿ 6/2 ಬಂತು, b1/b2 ನಮಗೆ -3/-1 ಬಂತು. ಸೊ ನಮಗೆ 3 = 3 ಅಂತ ಬಂದಿದೆ. ಇವಾಗ c1/c2 ಚೆಕ್ ಮಾಡೋಣ. ಸೊ c1 ನಮಗೆ 10 ಆಗಿದೆ, c2 ಬಂದ್ಬಿಟ್ಟು 9 ಆಗಿದೆ. ಸೊ ನಮಗೆ 3 = 3 is not equal to 10/9 ಅಂತ ಅಂದ್ರೆ ನಮಗೆ ಈ ಕಂಡೀಷನ್ ನಮಗೆ ಟ್ರೂ ಆಗಿ ನಮಗೆ ಅನ್ನಿಸ್ತಾ ಇದೆ. ಸೊ ಈ ಕಂಡೀಷನ್ ಟ್ರೂ ಆಗಿರೋದ್ರಿಂದ ನಮಗೆ ಗಿವನ್ ಪೇರ್ ಆಫ್ ಲೈನ್ಸ್ ಏನಾಗಿದೆ, ನಮಗೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ. ಸೊ ಗಿವನ್ ಲೈನ್ಸ್ ನಮಗೆ ಪ್ಯಾರಲಲ್ ಲೈನ್ಸ್ ಆಗಿದೆ ಅಂತಂದ್ರೆ ಸೊ ಇದಕ್ಕೆ ಏನಾಗಿರುತ್ತೆ, ನಮಗೆ ನೋ ಸೊಲ್ಯೂಷನ್ ಬಂದಿರುತ್ತೆ. ಬಟ್ ಅದು ನಾವು ಇದನ್ನ ಗ್ರಾಫ್ ಡ್ರಾ ಮಾಡ್ಬಿಟ್ಟು ನಮಗೆ ನಾವು ಕನ್ಕ್ಲೂಡ್ ಮಾಡ್ಬೇಕಾಗುತ್ತೆ. ಸೊ ಗ್ರಾಫ್ ಅನ್ನ ಡ್ರಾ ಮಾಡೋಣ. ಸೊ ಗ್ರಾಫ್ ಡ್ರಾ ಮಾಡ್ಬೇಕು ಅಂದ್ರೆ ನಿಮ್ಗೆ ಏನ್ ಸಿಗ್ಬೇಕು, ನಿಮಗೆ ಫಸ್ಟ್ ನಿಮ್ಗೆ ಎರಡು ಪಾಯಿಂಟ್ ಸಿಗ್ಬೇಕು. ಸೊ ಎರಡು ಪಾಯಿಂಟ್ಸ್ ನಾವು ಡಿರೈವ್ ಮಾಡೋಣ. ಫಸ್ಟ್ ಈಕ್ವೇಶನ್ 1 ತಗೋಣ. ಸೊ ಈಕ್ವೇಶನ್ 1 ಏನಪ್ಪಾ ಅಂತಂದ್ರೆ 6x - 3y + 10 = 0. ಸೊ ಫಸ್ಟ್ ನಾನು x = 0 ಹಾಕ್ತೀನಿ, y = 0 ಅಂತ ಹಾಕ್ತೀನಿ. ಅವಾಗ ನಂಗೆ ಎರಡು ಪಾಯಿಂಟ್ಸ್ ನಂಗೆ ಸಿಗ್ತಾ ಇರುತ್ತೆ. ಸೊ ಇದರ ಒಂದು ಬಾಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ x = 0 ಅಂತ ಹಾಕ್ತೀನಿ, ಅದಾದ್ಮೇಲೆ ಸೆಕೆಂಡ್ ಪಾಯಿಂಟ್ ಗೆ y = 0 ಅಂತ ಹಾಕ್ತಾ ಇರ್ತೀನಿ. ಸೊ ಫಸ್ಟ್ ಪುಟ್ x = 0. ಸೊ ಪುಟ್ x = 0 ಆದ್ರೆ ಸೊ 6 × 0 - 3y + 10 = 0 ಆಗುತ್ತೆ. ಸೊ 6 × 0 0 - 3y + 10 = 0. 3 - 3y ಆ ಕಡೆ ಹೋದಾಗ +3y ಆಗುತ್ತೆ. ಸೊ 3y = 10 ಬರುತ್ತೆ. ಸೊ y = ನಂಗೆ 10/3 ಬರ್ತಾ ಇರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ 0, 10/3. ಸೊ 10/3 ಅಂತಂದ್ರೆ ನೀವು ನೋಡಬಹುದು ಇಲ್ಲಿ 3 3s 9, 1 ರಿಮೈನಿಂಗ್ ಆಗುತ್ತೆ. ಸೊ 3 ಪಾಯಿಂಟ್ ಸಮಥಿಂಗ್ ನಿಮಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ಪುಟ್ y = 0 ನೋಡೋಣ. ಸೊ ಪುಟ್ y = 0. ಸೊ y = 0 ಆದ್ರೆ 6x - 3 × 0 + 10 = 0 ಆಗುತ್ತೆ.
6x minus 3 into 0 0 ಬರುತ್ತೆ plus 10 is equal to 0. So 6x plus 10 is equal to 0. 10 ನಾಲ್ಕು ಹೋದಾಗ minus 10 ಆಗುತ್ತೆ. 6x is equal to minus 10. x is equal to minus 10 divided by 6 ಆಗುತ್ತೆ. So ಇದನ್ನ 2 3s 2 5s ಆಗುತ್ತೆ. So x is equal to ನಂಗೆ minus 5 by 3 ಬರುತ್ತೆ. So ನಂಗೆ ಇಲ್ಲಿ x is equal to minus 5 by 3 ಬರುತ್ತೆ. ಸೊ ನಂಗೆ ಏನಪ್ಪಾ ಸಿಕ್ತು, ಫಸ್ಟ್ ಪಾಯಿಂಟ್ ಗೆ ನಂಗೆ 2 ಪಾಯಿಂಟ್ ಸಿಕ್ತು. ಸೊ ನಂಗೆ 2 ಪಾಯಿಂಟ್ ಸಿಕ್ಕಿದೆ. ಸೊ ಇದನ್ನ ಆಮೇಲೆ ಗ್ರಾಫ್ ಡ್ರಾ ಮಾಡೋಣ. ಈಕ್ವೇಷನ್ 2 ನಾವು ಏನ್ ಮಾಡೋಣ, ಫಸ್ಟ್ ನಾವು ಪಾಯಿಂಟ್ಸ್ ಅನ್ನು ನಾವು ಡಿರೈವ್ ಮಾಡ್ತಾ ನೋಡೋಣ. ಸೊ ನಿಮ್ಗೆ ಗೊತ್ತಾಗಿದೆ ಇವಾಗ 2 ಪಾಯಿಂಟ್ ಹೆಂಗ್ ನಾವು ಡಿರೈವ್ ಮಾಡಬಹುದು ಅಂತ. ಸೊ ನಾವು ಡೈರೆಕ್ಟ್ ಆಗಿ ಮಾಡ್ತಾ ಇರ್ತೀನಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ 2x minus y plus 9 is equal to 0. ಸೊ ಫಸ್ಟ್ ಏನ್ ಮಾಡೋಣ, ಫಸ್ಟ್ x is equal to 0 ಹಾಕೋಣ. ಸೊ x 0 ಹಾಕೋಣ ನಂಗೆ ಏನ್ ಸಿಗುತ್ತೆ, y is equal to ನಂಗೆ minus 9 ಸಿಗ್ತಾ ಇರುತ್ತೆ. ನೆಕ್ಸ್ಟ್ y is equal to 0 ಹಾಕೋಣ. ಸೊ y is equal to 0 ಹಾಕಿದ್ರೆ ನಂಗೆ x is equal to minus 9 by 2 ನಂಗೆ ಸಿಗ್ತಾ ಇರುತ್ತೆ. ಸೊ ನೀವು ಕನ್ಫರ್ಮ್ ಮಾಡಿ ಚೆಕ್ ಮಾಡ್ಕೊಬಹುದು ಬೇಕಂದ್ರೆ ಹೆಂಗ್ ಮಾಡ್ತಾ ಇದೆ ಅಂತ. ನೀವು ನೋಡಬಹುದು x is equal to 0 ಹಾಕಿದಾಗ ನಂಗೆ minus y is equal to minus 9 ಬರುತ್ತೆ, y is equal to plus 9 ಬರುತ್ತೆ. ಅಂಡ್ ಇಲ್ಲಿ ನೋಡಿದಾಗ ನೀವು ಏನಪ್ಪ ಮಾಡಬಹುದು, ಸೊ x y 0 ಹಾಕಿದಾಗ ನಂಗೆ 2x plus 9 is equal to 0 ಆಗುತ್ತೆ, x is equal to minus 9 by 2 ನಿಮಗೆ ಸಿಗ್ತಾ ಇರುತ್ತೆ. ಇವಾಗ ನಮ್ಗೆ 2 ಪಾಯಿಂಟ್ ಸಿಕ್ಕಿದೆ. ಫಸ್ಟ್ ನಾವಿಲ್ಲಿ ಗ್ರಾಫ್ ಡ್ರಾ ಮಾಡೋಣ. ಸೊ ಗ್ರಾಫ್ ಡ್ರಾ ಮಾಡೋಕೆ ಮುಂಚೆ ನಾವೇನ್ ಮಾಡಬೇಕು, ಸ್ಕೇಲ್ ಅನ್ನ ಬರೀಬೇಕು. ಸೊ ಫಸ್ಟ್ ಸ್ಕೇಲ್ ಅನ್ನ ಬರ್ಕೊಳ್ಳೋಣ. ಸೊ ಸ್ಕೇಲ್ ಬರ್ಕೊಂಡ ನೀವು ನೋಡಬಹುದು ನಮಗೆ ಯಾವ ತರ ಪಾಯಿಂಟ್ ಸಿಗ್ತಾ ಇದೆ, 10 by 3 5 by 3 ಅಂತ ಬರ್ತಾ ಇದೆ. ಸೊ 10 by 3 ಎಷ್ಟಪ್ಪ ಆಗಿರುತ್ತೆ, ಸೊ 3 3s 9 ಆಗಿರುತ್ತೆ, ನಮಗೆ 1 ರಿಮೈನಿಂಗ್ ಆಗಿರುತ್ತೆ. ಸೊ ನಿಮಗೆ 3.33 ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನಿಮಗೆ 3.33 ಬರ್ತಾ ಇರುತ್ತೆ. ಸೊ 5 by 3 ತಗೊಂಡಾಗ ಸೊ 3 1s 3 2 ರಿಮೈನಿಂಗ್ ಆಗಿರುತ್ತೆ ಪಾಯಿಂಟ್ ಆದಾಗ ನಿಮಗೆ. ಸೊ ನಿಮಗೆ 3 6 18. ಸೊ ನಿಮಗೆ 2.6 ಅನ್ನೋ ನಿಮಗೆ ಸಮಥಿಂಗ್ ಇದು ಬರ್ತಾ ಇರುತ್ತೆ, 2.6. ಸಿಮಿಲರ್ಲಿ 9 by 2 ತಗೊಂಡಾಗ ನಿಮಗೆ ಬಂದ್ಬಿಟ್ಟು ನಿಮಗೆ 4.5 ನಿಮಗೆ ಬರ್ತಾ ಇರುತ್ತೆ. ಸೊ ನಂಬರ್ಸ್ ನಿಮಗೆ ಜನರಲಿ ಸ್ಮಾಲ್ ಇದೆ, ಅಂದ್ರೆ ನಿಮಗೆ 3.3 2.6 4.5. ಸೊ ಸ್ಕೇಲ್ ಬಂದ್ಬಿಟ್ಟು ಎಕ್ಸ್ ಆಕ್ಸಿಸ್ ಏನಪ್ಪಾ ಮಾಡ್ತೀನಿ, ಸೊ ಎಕ್ಸ್ ಆಕ್ಸಿಸ್ ನಾನು 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತಗೊಂತೀನಿ. ಸಿಮಿಲರ್ಲಿ ವೈ ಆಕ್ಸಿಸ್ ಬಂದ್ಬಿಟ್ಟು ನಾನು 1 ಯೂನಿಟ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ತಗೊಂತೀನಿ. ಸೊ ಇವಾಗ ನಾವು ಗ್ರಾಫ್ ಅನ್ನ ಡ್ರಾ ಮಾಡೋಣ. ಸೊ ಗ್ರಾಫ್ ನಮ್ಮ ಲಾಸ್ಟ್ ಆಗಿರುತ್ತೆ. ಸೊ ನಮ್ಮ ಎಕ್ಸ್ ಆಕ್ಸಿಸ್ ಆಗಿರುತ್ತೆ ಅಂಡ್ ಏನಪ್ಪಾ ಆಗಿರುತ್ತೆ, ಸೊ ಇದು ನಮ್ಮ ವೈ ಆಕ್ಸಿಸ್ ಆಗಿರುತ್ತೆ. ಸೊ ಇದನ್ನ ಸ್ಕೇಲ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇಲ್ಲ, ಸುಮ್ಮನೆ ಜನರಲಿ ಮಾಡ್ತಾ ಇದೀನಿ. ಸೊ ಇದು ನಮ್ಮ ವೈ ಆಕ್ಸಿಸ್ ಆಗಿರುತ್ತೆ ಅಂಡ್ ಇದು ನಮ್ಮ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಸೊ ಇವಾಗ ನಾವು ಪಾಯಿಂಟ್ಸ್ ಅನ್ನ ಪ್ಲಾಟ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಏನಪ್ಪಾ, ಫಸ್ಟ್ ನಾವು ಪಾಯಿಂಟ್ಸ್ ತಗೋಣ. ಸೊ ಇದು 0 ಆಗಿರುತ್ತೆ, 1 2 3 4 5. ಸೊ ನಮಗೆ 1 2 3 4 5 ಆಗಿರುತ್ತೆ. ಸೊ -1 -2 -3 -4 ಅಂಡ್ ನಿಮಗೆ -5. ಸೊ ನಮ್ಮ y ಡ್ಯಾಶ್ ಆಗಿರುತ್ತೆ. ಸೊ ನಮಗೆ y ಆಗಿರುತ್ತೆ. ಸೊ ಈ ಕಡೆ ಬಂದ್ರೆ ನಮಗೆ x ಡ್ಯಾಶ್ ಆಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್ಸ್ ಪ್ಲಾಟ್ ಮಾಡೋಣ. ಸೊ 0, 3.3. ಸೊ 0 ನಮಗೆ x ಬಂದ್ಬಿಟ್ಟು 0 ಆಗಿರುತ್ತೆ, y ಬಂದ್ಬಿಟ್ಟು ನಿಮಗೆ ಪ್ಲಸ್ 3.3 ಇದೆ. ಅರೌಂಡ್ ನಿಮಗೆ ಪಾಯಿಂಟ್ ನಿಮಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನಾನು ಏನ್ ತಗೊಂತೀನಿ, ಸೊ ಈ ಪಾಯಿಂಟ್ ನೀವು ಡ್ರಾ ಮಾಡಿದಾಗ ಏನಾಗಿದೆ, ಸೊ ಈ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 0, 10 by 3 ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ -5 by 3, 0. ಸೊ -5 by 3, 0 ಅಂದ್ರೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನ ನಾವು ಪ್ಲಾಟ್ ಮಾಡೋಣ. ಸೊ ನೀವು ಗ್ರಾಫ್ ಡ್ರಾ ಮಾಡಿದಾಗ ಕ್ಲೀನ್ ಆಗಿ ಗ್ರಾಫ್ ಅನ್ನ ಡ್ರಾ ಮಾಡ್ತಾ ಇರಿ. ಸೊ ಅವಾಗ ನಿಮ್ಗೆ ಆನ್ಸರ್ಸ್ ನಿಮ್ಗೆ ಕ್ಲೀನ್ ಆಗಿ ಸಿಗ್ತಾ ಇರುತ್ತೆ. ಲೈನ್ಸ್ ಕೂಡ ನಿಮ್ಗೆ ಎಲ್ಲಿ ಮೀಟ್ ಆಗ್ತದೆ ಅದು ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ನಾವು ಮಾಡೋಣ -1 -2 -3 -4 ಅಂಡ್ ನಿಮ್ಗೆ -5. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಸೊ ನೀವು ನೋಡಬಹುದು 2.6. ಸೊ -2.6 ಅಂತಂದ್ರೆ ಅರೌಂಡ್ ನಿಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ -2.6, 0 ಆಗಿರುತ್ತೆ. ಸೊ ಎರಡು ಲೈನ್ ಜಾಯಿನ್ ಮಾಡೋಣ. ಸೊ ಎರಡು ಲೈನ್ ಜಾಯಿನ್ ಮಾಡಿದಾಗ ನಮ್ಗೆ ಏನ್ ಬರ್ತದೆ, ಸೊ ಈ ತರ ನಮ್ಗೆ ಲೈನ್ಸ್ ಬರ್ತಾ ಇರುತ್ತೆ. ಸೊ ಈ ಲೈನ್ ಯಾವ ಈಕ್ವೇಶನ್ ಅಪ್ಪ ಅಂತಂದ್ರೆ 6x - y + 10 = 0 ಆಗಿರುತ್ತೆ. ನೆಕ್ಸ್ಟ್ ನಾವು ಈ ಲೈನ್ ಗೆ ನಾವು ಪಾಯಿಂಟ್ಸ್ ಅನ್ನ ಪ್ಲಾಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು 0, +9. ಸೊ 0, +9 ಮಾಡಿದಾಗ ನಮ್ಗೆ ಪಾಯಿಂಟ್ಸ್ ಇನ್ನ ಮೇಲೆ ಬರ್ತಾ ಇರುತ್ತೆ. ಸೊ ಇದನ್ನ ನಾವು ಎಕ್ಸ್ಟೆಂಡ್ ಮಾಡೋಣ. ಸೊ ಎಕ್ಸ್ಟೆಂಡ್ ಮಾಡಿದಾಗ ಏನಪ್ಪಾ ಆಗಿರುತ್ತೆ, ಸೊ ಇಲ್ಲಿ 6 7 8 ಅಂಡ್ 9 ನಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ 0, -9. ಸೊ 0, 9 ಪಾಯಿಂಟ್ ನಮ್ಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ನಮ್ಗೆ 0, 9. ನೆಕ್ಸ್ಟ್ ಏನಪ್ಪಾ -4.5, 0. ಸೊ -4.5 ನಮ್ಗೆ ಅರೌಂಡ್ ಇಲ್ಲಿ ಬರ್ತಾ ಇರುತ್ತೆ. ಸೊ ನಮ್ಗೆ -4.5, 0. ಸೊ ಈ ಪಾಯಿಂಟ್ ಅನ್ನ ಎರಡು ಪಾಯಿಂಟ್ ಅನ್ನ ನಾವು ಜಾಯಿನ್ ಮಾಡೋಣ. ಸೊ ನಮ್ಗೆ ಲೈನ್ಸ್ ನಮ್ಗೆ ಈ ತರ ಬರ್ತಾ ಇರುತ್ತೆ. ಸೊ ಈ ಲೈನ್ ನೋಡಿದ್ರೆ ಈ ಈಕ್ವೇಶನ್ 2x - y + 9 = 0 ಆಗಿದೆ. ಸೊ ನೀವು ಗ್ರಾಫ್ ಅಲ್ಲಿ ಡ್ರಾ ಮಾಡಿದಾಗ ಸೊ ನಿಮಗೆ ಗ್ರಾಫ್ ಯಾವ ತರ ಬರ್ತಾ ಇದೆ, ಸೊ ಇಲ್ಲಿ ಕರೆಕ್ಟ್ ಆಗಿ ಮೆಜರ್ಮೆಂಟ್ ತಗೊಂಡಿಲ್ಲ, ಅಂದ್ರೆ 1 ಸೆಂಟಿಮೀಟರ್ ಕ್ಲೀನ್ ಆಗಿ ಪ್ಲಾಟ್ ಮಾಡಿಲ್ಲ. ಅಕಸ್ಮಾತ್ ನೀವು ಗ್ರಾಫ್ ಅಲ್ಲಿ ಕ್ಲೀನ್ ಆಗಿ ಸ್ಕೇಲ್ ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಮಾಡ್ತು ಅಂತಂದ್ರೆ ಸೊ ನಿಮ್ಗೆ ಲೈನ್ಸ್ ನಿಮ್ಗೆ ಈ ತರ ಬರ್ತಾ ಇದೆ. ಸೊ ನಿಮ್ಗೆ ಎರಡು ಪ್ಯಾರಲಲ್ ಲೈನ್ಸ್ ನಿಮ್ಗೆ ಸಿಗ್ತಾ ಇದೆ. ಸೊ ನೀವು ನೋಡಬಹುದು ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಎರಡು ಲೈನ್ಸ್ ನಿಮ್ಗೆ ಎಲ್ಲೂ ಮೀಟ್ ಆಗಲ್ಲ. ಸೊ ಕನ್ಕ್ಲೂಷನ್ ನೀವೇನಪ್ಪ ಬರೀಬಹುದು ಅಂತಂದ್ರೆ ದ ಗಿವನ್ ಪೇರ್ ಆಫ್ ಲೈನ್ಸ್ do not intersect at each other, do not intersect at any point, therefore it has no equation, it has no solution.
ಸೊ ಈ ತರ ಬರೀತು ಅಂತಂದ್ರೆ ಸೊ ನಿಮ್ಗೆ ಏನಪ್ಪ ಆಗುತ್ತೆ, ನಿಮ್ಗೆ ಕಂಪ್ಲೀಟ್ ಆನ್ಸರ್ ಸಿಗ್ತಾ ಇರುತ್ತೆ. ಫಸ್ಟ್ ಪಾಯಿಂಟ್ ಏನು, ನೀವು ಐಡೆಂಟಿಫೈ ಮಾಡ್ಬೇಕು ಯಾವ ಟೈಪ್ ಆಫ್ ಲೈನ್ಸ್ ಅಂತ, ಇಂಟರ್ಸೆಕ್ಟಿಂಗ್ ಪ್ಯಾರಲಲ್ ಇಲ್ಲ ನಿಮಗೆ ಕೋಇನ್ಸಿಡೆಂಟ್ ಲೈನ್ ಅಂತ, ಕೋಇನ್ಸಿಡೆಂಟ್ ಲೈನ್ ಅಂತ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಆ ಲೈನ್ ಗೆ ನೀವು ಐಡೆಂಟಿಫೈ ಮಾಡಿದ್ಮೇಲೆ ಆ ಲೈನ್ ಗೆ ನೀವು 2 ಪಾಯಿಂಟ್ ಅನ್ನ ನೀವು ಐಡೆಂಟಿಫೈ ಮಾಡ್ಬೇಕು, ಅಂದ್ರೆ ಡಿರೈವ್ ಮಾಡ್ಬೇಕು. 2 ಪಾಯಿಂಟ್ ಅನ್ನ ಮಾಡಿದ್ಮೇಲೆ ಸ್ಕೇಲ್ ಬರೀಬೇಕು. ಸ್ಕೇಲ್ ಹೋಗ್ಬಿಟ್ಟು ನೀವು ಗ್ರಾಫ್ ಅನ್ನ ಡ್ರಾ ಮಾಡ್ಬೇಕು. ಗ್ರಾಫ್ ಡ್ರಾ ಮಾಡಿದಾಗ ನಿಮ್ಗೆ ಅದಕ್ಕೆ ಯಾವ ಸೊಲ್ಯೂಷನ್ ಸಿಗ್ತಾ ಇರುತ್ತೆ ಅದನ್ನ ನೀವು ಬರೀತಾ ಇರ್ಬೇಕಾಗುತ್ತೆ. ಸೊ ಈ ತರ ನಾವು ಮಾಡಿರ್ತೀವಿ. ನೆಕ್ಸ್ಟ್ ಇವಾಗ ನಾವು ಥರ್ಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ನೆಕ್ಸ್ಟ್ ಇವಾಗ ಥರ್ಡ್ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಸೊ ಥರ್ಡ್ ಕ್ವಶನ್ ನೀವು ನೋಡಿದಾಗ ಏನಪ್ಪಾ ಸಿಗ್ತದೆ ನಮಗೆ, ಈಕ್ವೇಶನ್ ಬಂದ್ಬಿಟ್ಟು ನಮಗೆ 9x + 3y = 12 ಬರ್ತಾ ಇದೆ. ಸೆಕೆಂಡ್ ಈಕ್ವೇಶನ್ ನಮ್ಗೆ ಏನಪ್ಪಾ ಬರ್ತಾ ಇದೆ, ಸೊ ಸೆಕೆಂಡ್ ಈಕ್ವೇಶನ್ ನಮಗೆ 18x + 6y + 24 = 0. ಸೊ ನೀವು ಅಬ್ಸರ್ವ್ ಮಾಡಿದಾಗ ಈಕ್ವೇಶನ್ 2 ತಗೊಂಡು, ಸೊ ಈಕ್ವೇಶನ್ 2 ನ ನಾವು ಡಿವೈಡ್ ಬೈ 2 ಮಾಡಿದಾಗ ನಮ್ಗೆ ಏನಪ್ಪಾ ಸಿಗ್ತಾ ಇದೆ, ಸೊ ಈಕ್ವೇಶನ್ 2 ನಮಗೆ 18x + 6y + 24 = 0 ಬರ್ತಾ ಇದೆ. ಸೊ ನಾವು ಡಿವೈಡ್ ಬೈ 2 ಮಾಡಿದಾಗ ಏನಾಗುತ್ತೆ, ಸೊ 18/2 ನಮಗೆ 9 ಬರುತ್ತೆ, 6/2 ನಮಗೆ 3 ಬರುತ್ತೆ, ಪ್ಲಸ್ ನಮಗೆ 24/2 ನಮಗೆ 12 ಬರ್ತಾ ಇರುತ್ತೆ. ಸೊ ನೀವು ನೋಡಬಹುದು, ಇದನ್ನ ನಾನು ಈಕ್ವೇಶನ್ 3 ಅಂತ ಕರಿತೀನಿ. ಸೊ ನೀವು ನೋಡಬಹುದು ಈಕ್ವೇಶನ್ 1 ಅಂಡ್ ಈಕ್ವೇಶನ್ 3 ಆರ್ ಸೇಮ್ ಬರ್ತಾ ಇದೆ. ಸೊ ನೀವು ನೋಡಬಹುದು ಈಕ್ವೇಶನ್ ಮತ್ತೆ ಈಕ್ವೇಶನ್ 3 ನಮಗೆ ಸೇಮ್ ಬರ್ತಾ ಇದೆ. ಸೊ ಎರಡು ಈಕ್ವೇಶನ್ ಸೇಮ್ ಆಗಿದೆ ಅಂತಂದ್ರೆ a1/a2 = b1/b2 = c1/c2 ಆಗಿರುತ್ತೆ. ಈ ಎರಡು ಲೈನ್ ನಮ್ಗೆ ಏನಾಗಿರುತ್ತೆ, ಒಂದೇ ಲೈನ್ ಮೇಲೆ ಇರುತ್ತೆ, ಅಂದ್ರೆ ಕೋಇನ್ಸಿಡೆಂಟ್ ಲೈನ್ ಆಗಿರುತ್ತೆ. ಸೊ ನೀವು ನೋಡಬಹುದು a1 9 ಆಗಿದೆ, a2 ಕೂಡ 9 ಆಗಿದೆ, b1 3 ಆಗಿದೆ, b2 ಕೂಡ 3 ಆಗಿದೆ. ಪ್ಲಸ್ ಏನಪ್ಪಾ ಅಂತಂದ್ರೆ ಸೊ ನಮಗೆ ಪ್ಲಸ್ ಆಗಿದೆ, ಪ್ಲಸ್ ಏನಪ್ಪಾ ಅಂತಂದ್ರೆ c1 ಕೂಡ 12 ಆಗಿದೆ, c2 ಕೂಡ ನಿಮಗೆ 12 ಸಿಗ್ತಾ ಇದೆ. therefore ಕಂಡೀಷನ್ ಏನಪ್ಪಾ, a1/a2 = b1/b2 = c1/c2 ಬರ್ತಾ ಇದೆ. ಸೊ ಈ ಕಂಡೀಷನ್ ಯಾವ ಲೈನ್ಸ್ ಗೆ ಅಂತ ನಮಗೆ ಕೋಇನ್ಸಿಡೆನ್ಸಿಂಗ್ ಲೈನ್ಸ್ ಆಗಿರುತ್ತೆ. ಸೊ ಇವಾಗ ನಾವೇನಪ್ಪ ಮಾಡೋಣ, ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಸೊ ಗ್ರಾಫ್ ಹೆಂಗ್ ಪ್ಲಾಟ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿದೆ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕು, ಸೊ ಗ್ರಾಫ್ ನೀವು ಹೆಂಗ್ ಡ್ರಾ ಮಾಡ್ತೀರಾ, ಫಸ್ಟ್ ಪಾಯಿಂಟ್ಸ್ ಅನ್ನ ನಾವು ಡಿರೈವ್ ಮಾಡೋಣ. ಸೊ ಈಕ್ವೇಶನ್ ಏನ್ ನಮಗೆ, ಸೊ 9x + 3y + 12 = ನಮಗೆ 0 ಬರ್ತಾ ಇದೆ. ಫಸ್ಟ್ ನಾವೇನ್ ಮಾಡೋಣ, x = 0 ಹಾಕೋಣ. x = 0 ಆದಾಗ y = -4 ನಮಗೆ ಬರ್ತಾ ಇದೆ. ನೆಕ್ಸ್ಟ್ y = 0 ಹಾಕೋಣ. ಸೊ y = 0 ಆದಾಗ 9x = -12 ಬರ್ತಾ ಇದೆ, x = -12/9 ಬರ್ತಾ ಇದೆ. ಸೊ ಇದನ್ನ 3 3s are 9, 3 4s are 12. ಸೊ x = -4/3 ಬರ್ತಾ ಇದೆ. ಸೊ ನಿಮಗೆ 1.11 ಬರ್ತಾ ಇರುತ್ತೆ. ಸೊ 1.1 ಅಲ್ಲ, ಸೊ 3 1s are 3 ಬರುತ್ತೆ. ಸೊ ನಿಮಗೆ 1 ರಿಮೈನಿಂಗ್ ಆಗುತ್ತೆ. ಸೊ 1.33 ನಿಮಗೆ x = -1.33 ನಿಮಗೆ ಬರ್ತಾ ಇದೆ. ಸೊ x = -1.33. ಸೊ ಸೆಕೆಂಡ್ ಈಕ್ವೇಶನ್ ಕೂಡ ನಿಮಗೆ ಇದೇ ಪಾಯಿಂಟ್ ಆಗಿರುತ್ತೆ. ಸೊ ಇದೇ ನಿಮಗೆ ಪಾಯಿಂಟ್ಸ್ ಆಗಿರುತ್ತೆ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2 ಗೆ. ಸೊ ಎರಡು ಲೈನ್ಗೂ ಸೇಮ್ ಈಕ್ವೇಶನ್ ಅಂತ ಅಂದ್ರೆ ಸೊ ನೀವು ಗ್ರಾಫ್ ಅನ್ನ ಡ್ರಾ ಮಾಡಬಹುದು. ಸೊ ಇದು x, ಇದು y. ಸೊ y ಆಕ್ಸಿಸ್, x ಆಕ್ಸಿಸ್. ಸೊ ಇದು ನಿಮಗೆ x ಡ್ಯಾಶ್ ಅಂದ್ರೆ ಮೈನಸ್ ನೆಗೆಟಿವ್ x ಆಕ್ಸಿಸ್, ಇದು ನಿಮಗೆ y ಡ್ಯಾಶ್ ಆಗಿರುತ್ತೆ. ಸೊ 0, -4. ಸೊ x = 0, y = -4 ಅಂತಂದ್ರೆ ಪಾಯಿಂಟ್ ನಿಮಗೆ ಅರೌಂಡ್ ಇಲ್ಲಿ ಬರ್ತಾ ಇರುತ್ತೆ. ಸೊ ಈ ಪಾಯಿಂಟ್ ನಿಮಗೆ 0, -4 ಆಗಿರುತ್ತೆ. ನೆಕ್ಸ್ಟ್ ನಿಮಗೆ -1.33, ಸೊ -1.33, ನಿಮಗೆ ಇಲ್ಲಿ ಬರ್ತಾ ಇರುತ್ತೆ. ಸೊ ಇದು ನಿಮಗೆ -1.33, ಸೊ ಎರಡು ಲೈನ್ ಜಾಯಿನ್ ಮಾಡೋಣ. ಸೊ ಇದು ನಿಮಗೆ ಈಕ್ವೇಶನ್ 1 ನ ಲೈನ್ ಆಗಿರುತ್ತೆ. ಸೊ ಏನಪ್ಪಾ, ಈಕ್ವೇಶನ್ 1 ಲೈನ್ ಆಗಿರುತ್ತೆ. ಈಕ್ವೇಶನ್ 2 ಗೂ ನಿಮಗೆ ಇದೇ ಲೈನ್ ಆಗಿರುತ್ತೆ. ಸೊ ಈಕ್ವೇಶನ್ ಕೂಡ ನಿಮಗೆ ಈ ಲೈನ್ ಮೇಲೆ ಬರ್ತಾ ಇರುತ್ತೆ. ಸೊ ಈಕ್ವೇಶನ್ 1 ಅಂಡ್ ಈಕ್ವೇಶನ್ 2. ಸೊ ನೀವು ಹೆಂಗ್ ಕನ್ಕ್ಲೂಡ್ ಮಾಡ್ತೀರಾ ಅಂತಂದ್ರೆ ಲಾಸ್ಟ್ ಅಲ್ಲಿ, ಸೊ ಸಿನ್ಸ್ ದ ಲೈನ್ಸ್ ಆರ್ ಕೋಇನ್ಸೈಡಿಂಗ್ ಇಟ್ ಹ್ಯಾಸ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ನೀವು ಬರೀತಾ ಇರ್ತೀರಾ. ಸೊ ಈ ತರ ನಿಮ್ಗೆ ಏನಪ್ಪಾ ಮಾಡ್ತಾರೆ, ಸೊ ಜನರಲ್ ನಿಮಗೆ 2 and 3 ಕ್ವಶನ್ ನಿಮಗೆ ಕೊಡ್ತಾ ಇಲ್ಲ, ಅಂದ್ರೆ ನಿಮಗೆ ಪ್ಯಾರಲಲ್ ಲೈನ್ಸ್ ಅಂಡ್ ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ನಿಮಗೆ ಜನರಲ್ ನಿಮಗೆ ಕ್ವಶನ್ಸ್ ಕೇಳ್ತಾ ಇರಲ್ಲ. ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಯಾವ ತರ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಫಸ್ಟ್ ನಾವು ಎಕ್ಸಾಂಪಲ್ ಏನ್ ಡಿಸ್ಕಸ್ ಮಾಡಿದ್ವಿ, ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಟ್ ಹ್ಯಾಸ್ ಓನ್ಲಿ ಒನ್ ಸೊಲ್ಯೂಷನ್, ಅದು ಆ ತರ ನಿಮಗೆ ಡಿಸ್ಕಸ್ ಮಾಡ್ತಾರೆ. ಸೊ ನೀವ್ ಏನಪ್ಪಾ ಮಾಡಬಹುದು, ನಿಮ್ಗೆ ಕಾಣಿಸ್ತದೆ 5x - 4y + 8 = 0, 7x + 6y - 9 = 0. ಸೊ ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಎಕ್ಸಾಂಪಲ್ ತಗೊಂಡು ಹೆಂಗೆ ನಾವು ಇಂಟರ್ಸೆಕ್ಟಿಂಗ್ ಲೈನ್ಸ್ ಗೆ ನಾವು ಗ್ರಾಫ್ ಅನ್ನ ಡ್ರಾ ಮಾಡ್ತೀವಿ ಅಂತ. ಸೊ ನಿಮಗೆ ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ, ಇದನ್ನ ನೀವು ಹೋಮ್ ವರ್ಕ್ ಟ್ರೈ ಮಾಡ್ತಾ ಇರಬಹುದು. ಸೊ ಫಸ್ಟ್ ಕಾನ್ಸೆಪ್ಟ್ ಏನಪ್ಪಾ, ಐಡೆಂಟಿಫೈ ಮಾಡಬೇಕು ನಮಗೆ ಗಿವನ್ ಪೇರ್ ಆಫ್ ಈಕ್ವೇಶನ್ ಲೈನ್ಸ್ ಯಾವ ತರ ಲೈನ್ಸ್ ಅಂತ, ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ನಿಮಗೆ ಕೋಇನ್ಸೈಡಿಂಗ್ ಲೈನ್ಸ್ ಅಂತ. ಅಕಸ್ಮಾತ್ ನಮಗೆ ಫಸ್ಟ್ ನಾವು ಚೆಕ್ ಮಾಡ್ತೀವಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ, ಅಂದ್ರೆ a1/a2 = b1/b2. ಈ ಕಂಡೀಷನ್ ಟ್ರೂ ಆಗಿದೆ, ನಾವು ಫರ್ದರ್ ಏನ್ ಚೆಕ್ ಮಾಡೋದ್ ಬೇಕಾಗಲ್ಲ, ಅದು ಪ್ಯಾರಲಲ್ ಲೈನ್ಸ್ ಇಲ್ಲ ನಮಗೆ ಕೋಇನ್ಸೈಡಿಂಗ್ ಲೈನ್ಸ್ ಅಂತ. ಸೊ ಅದು ಟ್ರೂ ಆಗಿದ್ರೆ ನಾವು ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಕನ್ಕ್ಲೂಡ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀವಿ, 2 ಪಾಯಿಂಟ್ ಡಿರೈವ್ ಮಾಡ್ತೀವಿ, ಸ್ಕೇಲ್ ಬರ್ತೀವಿ, ಗ್ರಾಫ್ ಅನ್ನ ಪ್ಲಾಟ್ ಮಾಡ್ತೀವಿ. ಆ 2 ಲೈನ್ ಎಲ್ಲಿ ಮೀಟ್ ಆಗ್ತದೆ ಅದು ನಮಗೆ ಸೊಲ್ಯೂಷನ್ ಆಗಿರುತ್ತೆ. ನೆಕ್ಸ್ಟ್ ನಾವೇನಪ್ಪಾ ಅಂತಂದ್ರೆ ಅಕಸ್ಮಾತ್ ನಮಗೆ ಅದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ಕಂಡೀಷನ್ ಗೆ ನಾವು ಚೆಕ್ ಮಾಡ್ತೀವಿ ಪ್ಯಾರಲಲ್ ಲೈನ್ಸ್ ಗೆ. ಅಕಸ್ಮಾತ್ ಅದು ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಟ್ರೂ ಆಗಿದ್ರೆ ನಾವು ನೆಕ್ಸ್ಟ್ ಕಂಡೀಷನ್ ನಾವು ಚೆಕ್ ಮಾಡೋದು. ಸೊ ಪ್ಯಾರಲಲ್ ಲೈನ್ಸ್ ಆಗಿರುತ್ತೆ, ಪಾಯಿಂಟ್ಸ್ ಡಿರೈವ್ ಮಾಡ್ತೀವಿ, ಸ್ಕೇಲ್ ಬರ್ತೀವಿ, ಗ್ರಾಫ್ ಪ್ಲಾಟ್ ಮಾಡ್ತೀವಿ, ನಾವು ಕನ್ಕ್ಲೂಷನ್ ಡ್ರಾ ಮಾಡ್ತೀವಿ. ಅಕಸ್ಮಾತ್ ಪ್ಯಾರಲಲ್ ಲೈನ್ ಕಂಡೀಷನ್ ಕೂಡ ನಮಗೆ ಟ್ರೂ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಂಡೀಷನ್ ಏನಿದೆ ಕೋಇನ್ಸೈಡಿಂಗ್ ಲೈನ್ ಗೆ, ಅದನ್ನ ನಾವು ಚೆಕ್ ಮಾಡಿರ್ತೀವಿ. ಸೊ ಅದೇ ನಮಗೆ ಲಾಸ್ಟ್ ಕಂಡೀಷನ್ ಆಗಿರುತ್ತೆ, ಅದು ನಮಗೆ ಟ್ರೂ ಆಗಿರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಪಾಯಿಂಟ್ ಡಿರೈವ್ ಮಾಡ್ತೀವಿ, ಲೈನ್ ಡ್ರಾ ಮಾಡ್ತಾ ಇರ್ತೀವಿ, ಅಂದ್ರೆ ಗ್ರಾಫ್ ಡ್ರಾ ಮಾಡ್ತೀವಿ.
ಸೊ ಈ ತರ ನೀವು ಟ್ರೈ ಮಾಡ್ತಾ ಇರಬಹುದು. ಸೊ ನಿಮ್ಗೆ ಕಾಣಿಸ್ತಾ ಇದೆ. ಸೊ 5x - 4y + 8 = 0, 7x + 6y - 9 = 0 ನೀವು ಕ್ವಶನ್ ಟ್ರೈ ಮಾಡ್ತಾ ಇರಬಹುದು. ಸೊ ಇದು ಬಂದ್ಬಿಟ್ಟು ನಿಮಗೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಬಿಕಾಸ್ ನೀವು ನೋಡಬಹುದು a1/a2 5/7 ಬರ್ತಾ ಇದೆ, b1/b2 ನಮಗೆ -2/3 ಸಿಗ್ತಾ ಇದೆ. ಸೊ b1/b2 ನಿಮಗೆ -2/3 ಸಿಗ್ತಾ ಇದೆ ಸಿಂಪ್ಲಿಫೈ ಮಾಡಿದಾಗ. ಸೊ ಎರಡು ಈಕ್ವಲ್ ಆಗಿರಲ್ಲ. ಸೊ ನಿಮ್ಗೆ ಏನಾಗ್ತದೆ, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಲೈನ್ಸ್ ನೀವೇನ್ ಮಾಡಬೇಕು, ಗ್ರಾಫ್ ಡ್ರಾ ಮಾಡ್ಬಿಟ್ಟು ಎಲ್ಲಿ ಪಾಯಿಂಟ್ ಮೀಟ್ ಆಗ್ತಾ ಇದೆ, ಎರಡು ಲೈನ್ ಎಲ್ಲಿ ಮೀಟ್ ಆಗ್ತದೆ ಅದು ನಿಮಗೆ ಸೊಲ್ಯೂಷನ್ ಆಗಿರುತ್ತೆ. ಈ ತರ ಕ್ವಶನ್ಸ್ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ಈ ತರ ಕ್ವಶನ್ ನಿಮಗೆ 5 ಮಾರ್ಕ್ಸ್ ನಿಮಗೆ ಬರ್ತಾ ಇರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಾಳೆ ಮತ್ತೆ 5 ಗಂಟೆ ಇನ್ನೊಂದು ವಿಡಿಯೋಗೆ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.